ಅದೇ ರೀತಿಯಾಗಿ ಬಸಮ್ಮ ಮುರಾಳ್ ಅವರು ಕೂಡ ಈ ವೇದಿಕೆಯನ್ನು ಅಲಂಕರಿಸಬೇಕು, ಅವರಲ್ಲಿ ಕೂಡ ಕೇಳಿಕೊಳ್ತಿದ್ದೇವೆ. ತಾಯಮ್ಮ ಗೋಸ ಗ್ರಾಮ ಪಂಚಾಯತಿ ಸದಸ್ಯರು ಜಯಾಳಿ ಇವರು ಕೂಡ ಈ ವೇದಿಕೆಯನ್ನು ಅಲಂಕರಿಸಬೇಕಂತ ಅವ್ರಿಗೆ ಕೇಳಿಕೊಳ್ತೇನೆ. ಅದೇ ರೀತಿಯಾಗಿ ನಮ್ಮ ಜಾಲಹಳ್ಳಿಯ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ನಾಸೀರ್ ಹುಸೇನ್ ಸರ್ ಕೂಡ ಇವರು ಕೂಡ ಈ ವೇದಿಕೆ ಅಲಂಕರಿಸಬೇಕು ಕೇಳಿಕೊಳ್ತೇನೆ. ಹಾಗೂ ನಮ್ಮ ಓಣಿಯ ಶಿಕ್ಷಕರಾದ ಶ್ರೀ ಮಲ್ಲಿಂಗಪ್ಪ ಶಿಕ್ಷಕರು ಕೂಡ ಈ ವೇದಿಕೆಯನ್ನು ಅವರಲ್ಲಿ ಅಲಂಕರಿಸಬೇಕು, ಅವರಲ್ಲಿ ಕೇಳಿಕೊಳ್ತಿದ್ದೇನೆ. ವೇದಿಕೆಯನ್ನು ಅಲಂಕರಿಸಿದ ಗಣ್ಯಾತಿ ಗಣ್ಯರಿಗೆ ಮೊದಲಾಗಿ ಎಲ್ಲರಿಗೂ ಶುಭರಾತ್ರಿ ಹೇಳ್ತಾ, ಅದೇ ರೀತಿಯಾಗಿ ಯಾವುದೇ ಒಂದು ಕಾರ್ಯಕ್ರಮ ನಡೆಸಬೇಕಾದ್ರೆ ಮೊದಲು ನಾವು ಪ್ರಾರ್ಥನೆ ಮಾಡಬೇಕು. ಕಾಯುವ ದೇವರಲ್ಲಿ ನಮ್ಮದೊಂದು ಬೇಡಿಕೆ ಇರಲಿ, ನುಡಿ ಒಡೆಯುವ ಮಾರ್ಗದಲ್ಲಿ ನಡೆಸು ದೇವ ಎಂದು ಬೇಡುತ್ತಾ ಕಾರ್ಯಕ್ರಮದ ಒಂದು ಪ್ರಾರ್ಥನೆಗೆ ಪ್ರಾರಂಭಿಸೋಣ. ಪ್ರಾರ್ಥನೆ ಗೀತೆಯನ್ನು ಕುಮಾರಿ ಅಂಕಿತಾ ಸೈಯರ್ ಅವರು ಬಂದು ಹಾಡಬೇಕಾದ್ರೆ ಕೇಳಿಕೊಳ್ತೇನೆ. ಕಾಣ್ತಾ ಸ್ವಲ್ಪ ಬಿದ್ದ ಜುಡ ಗಾಡಿ ಅದ್ರಿ ಹಿಡ್ಕೋಬೇಕು ಅಷ್ಟೇ, ಮುಂದೆ ಹಿಡ್ಕೊಂಡು ಕೂಡ ಜಾಯ್ನಾರ ನಾನು ಸೇರ್ಸ ಒಂದು ರೌಂಡ್ ಹೊಡಿ. ಮುತ್ತಣ ಹೈಟ್ ಆದ ಬರೇ ಇವರೇ ಕಾಣ್ತಾರೆ. ಅದು ಬರಲ್ಲ, ಅದೇ ಅವ್ರ ಪ್ರಾರ್ಥನೆ ಗೀತೆ ನೀಡಿದಂಥ ಅಂಕಿತ ಮತ್ತು ಅವರ ಸಂಘಟನೆಗೆ ಧನ್ಯವಾದಗಳು. ಮುಂಜಾನೆಯ ಸೂರ್ಯನ ಕೆಂಪು, ಮುಸ್ಸಂಜೆಯ ಚಂದ್ರನ ಹೊಳಪು, ಆಕಾಶದ ಚಂದ್ರದ ಉಡುಪು, ನಿಸರ್ಗದ ಸವಿಯುವುದೇ ಉಡುಪು ಎಂದು ಹೇಳ್ತಾ ಈ ಕಾರ್ಯಕ್ರಮವನ್ನು ಚಂದಗೊಳಿಸಲು ಬಂದಂತ ಮಹಿಳೆಯರಿಗೆ ತುಂಬ ಹೃದಯದಿಂದ ಸ್ವಾಗತಿಸಲು ಬರ್ತಿದ್ದಾರೆ. ನಮ್ಮ ಓಣಿಯ ಸಾಬಣ್ಣ ಮುರಾಳ್ ಅವರು ಕೂಡ ಈ ಒಂದು ಕಾರ್ಯಕ್ರಮ ನಡೆಯಬೇಕು. ನೀನು ಸೇರ್ಸೋಣ ಬರ್ದು ಅದ್ಯಾಕೆ ತೋರ್ಸಕ್ಕೆ
ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಾತಿ ಗಣ್ಯರಿಗೂ ಮತ್ತು ಸರ್ವರಿಗೂ ಶ್ರೀದೇವಿ ಗಜಾನನ ಯುವಕ ಮಂಡಳಿಯಿಂದ ಆತ್ಮೀಯ ಗೌರವಪೂರ್ವಕ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತ ಭಗಮ್ಮ ಜೋದಡ್ಡಿ ಅವರಿಗೆ ಲಕ್ಷ್ಮಿ ಅವರಿಂದ ಇನ್ನ ಸ್ವಲ್ಪ ಹಿಂದಾಗೆ ಹೋಗೋಣ. ಶ್ರೀವತ್ಸ ಪಡೆಯುವ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಮುಂದೆ ಬರ್ರಿ ನೀವು ಮುಂದೆ ಬರ್ರಿ ಮುಂದೆ ದಾಡಿ ಅಣ್ಣ ಇಲ್ಲ ಅಣ್ಣ ಅದ್ರಾಗ ಇದು ಮಾಡ್ತೀವಿ ನಡ್ಸ ಬಂದ್ರೆ ಗೊತ್ತಾಗ್ತದೆ ಸಿಗ್ತೀನಿ ಹಿಂದಕ್ಕೆ ಇಡಬೇಕಣ್ಣ ಪೂರ್ತಿ. ಲಕ್ಷ್ಮಿ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ನರಸಣ್ಣ ನಾಯಕ್ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಇವರಿಗೆ ಅಶ್ವಿನಿ ಅವರಿಂದ ವಿವೇಚ ಪಡೆಯುವ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಅಶ್ವಿನಿ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾದ ಬಸಮ್ಮ ಬೆಂಗಂಡಿ ಗ್ರಾಮ ಪಂಚಾಯತ್ ಸದಸ್ಯರು ಜಾಲಹಳ್ಳಿ ಇವರಿಗೆ ಅಂಕಿತ ಇವರಿಂದ ಹೂಗುಚ್ಛ ಪಡೆದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಅಂಕಿತಾ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾಗಿರುವ ತಾಯಮ್ಮ ನೆಲ್ಲಿಂಗಿ ಗ್ರಾಮ ಪಂಚಾಯತ್ ಸದಸ್ಯರು ಜಾಲಹಳ್ಳಿ ಇವರಿಗೆ ಮಹಾಲಕ್ಷ್ಮಿ ಇವರಿಂದ ಹೂಗುಚ್ಛ ಪಡೆದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಮಹಾಲಕ್ಷ್ಮಿ ಧನ್ಯವಾದಗಳು. ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾಗಿರುವ ಹನುಮಂತಿ ರಾಮಪಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ಜಾಲಹಳ್ಳಿ ಇವರಿಗೆ ನಿರ್ಮಲಾ ಇವರಿಂದ ಹೂಗುಚ್ಛ ಪಡೆಯುವ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ನಿರ್ಮಲಾ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾಗಿರುವ ತಾಯಮ್ಮ ಗೋಸಲ್ ಅವರಿಗೆ ಸೇವಂತಿ ಅವರಿಂದ ಹೂಗುಚ್ಛ ಪಡೆಯುವ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಸೇವಂತಿ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾಗಿರುವ ನಾಸರ್ ಹುಸೇನ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರ ಜಾಲಹಳ್ಳಿ ಇವರಿಗೆ ಶ್ರೀದೇವಿ ಇವರಿಂದ ಹೂಗುಚ್ಛ ಪಡೆಯುವ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಈ ಕಾರ್ಯಕ್ರಮದ ಇನ್ನೂರ ಅತಿಥಿಗಳಾಗಿರುವ ಮೈಲಿಂಗಪ್ಪ ಶಿಕ್ಷಕರು ಇವರಿಗೆ ಜಯಶ್ರೀ ಇವರಿಂದ ಪುಷ್ಪಾರ್ಪಣೆ. ಜಯಶ್ರೀ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಜಾಲಹಳ್ಳಿಯಲ್ಲಿ ಆರೋಗ್ಯ ಸೇವೆ ಮಾಡ್ತಿರುವ ಆಶಾಕರ್ತರು ಕೂಡ ನಮ್ಮ ಕಮಿಟಿಯಿಂದ ಮತ್ತು ನಮ್ಮ ಓಣಿಯಿಂದ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಿದ್ದೇನೆ.
ಅದೇ ರೀತಿಯಾಗಿ ಪತ್ರಕರ್ತರಾಗಿ ಆಗಮಿಸಿರುವಂಥ ಮಾಲಿಂಗ ದೊಡ್ಡಮನಿ ಹಾಗೂ ಹನುಮಂತ ಬಿಂಗೇರಿ ಇವರು ಕೂಡ ನಾವು ನಮ್ಮ ಕಂಟಿಯಿಂದ ಹೃದಯಪೂರ್ವಕವಾಗಿ ನಾವು ಸ್ವಾಗತ ಕೋರ್ತಿದ್ದೇನೆ. ಸ್ವಾಗತ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಸಾಬನ್ ಅವರಿಗೆ ಧನ್ಯವಾದಗಳು. ಕುಂದರ ಮಾಡಿದ ಅಣತೆಯಲ್ಲಿ ರೈತ ಬೆಳೆದ ಹತ್ತಿಯ ಬತ್ತಿಯ ಮಾಡಿ ಗಾಣಿಗೆ ತೆಗೆದ ಎಣ್ಣೆ ಹಾಕಿ ಹಚ್ಚಿದ ಜ್ಯೋತಿಗೆ ಜಾತಿ ಎಲ್ಲಿದೆ ಎಂದು ಹೇಳ್ತಾ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳೆಯುವ ಮುಖಾಂತರ ಉದ್ಘಾಟನೆ ಮಾಡಬೇಕೆಂದು ಈ ವೇದಿಕೆ ಮೇಲೆ ಕುಳಿತಂತ ಮಹಾಗಣ್ಯರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಜ್ಯೋತಿ ಬೆಳಗಿಸುವ ಮುಖಾಂತರ ಈ ಕಾರ್ಯಕ್ರಮ ಪ್ರಾರಂಭಿಸೋಣ. ನೋಡು ಅಲ್ಲಿ ಹೋಗಿರ್ತಾವೆ ಇದು ಮಾಡ್ಬೇಕು ನಾವು. ಗಣನ್ ಮಾಡ್ಬೇಕು. ದಯವಿಟ್ಟು ವೇದಿಕೆ ಮೇಲೆ ಕುಳಿತ ಗಣ್ಯ ವ್ಯಕ್ತಿಗಳು ಜ್ಯೋತಿನ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಕೇಳಿಕೊಳ್ತಿದ್ದೇವೆ. ಎಲ್ಲ ಮಕ್ಕಳು ಚಪ್ಪಲಿ ತಟ್ಟಬೇಕು. ಜ್ಯೋತಿ ಬಾಯಿ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತ ಮಹಾ ಗಣ್ಯಾದಿ ಗಣ್ಯತಿಗೆ ಧನ್ಯವಾದಗಳು. ಈ ವೇದಿಕೆಯ ಕುರಿತು ಒಂದೆರಡು ಪ್ರಶ್ನೋತ್ತರ ನೀಡಬೇಕಂತೇಳಿ ನಮ್ಮ ಅವಳಿಯ ಸಹ ಶಿಕ್ಷಕರಾಗಿರುವಂತಹ ಮರಲಿಂಗಪ್ಪ ಸರ್ ಅವರಿಗೆ ಕೇಳಿಕೊಟ್ಟಿದ್ದೇನೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಶ್ರೀ ಗಜಾನನ ವಿನಾಯಕರನ್ನು ಮನದಲ್ಲಿ ಸ್ಮರಿಸುತ್ತಾ ಈ ತಡವಾರವಳಿಯಲ್ಲಿ ಶ್ರೀ ದ್ಯಾವಮ್ಮ ತಾಯಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಈ ಗಜಾನನ ಶ್ರೀದೇವಿ ಗಜಾನನ ಯುವಕ ಮಂಡಳಿಯವರು ಅದ್ದೂರಿಯಿಂದ ಇಷ್ಟೆಲ್ಲ ನಮಗೆ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ.
ಈ ಗಣೇಶ ಚತುರ್ಥಿ ಅನ್ನೋ ಒಂದು ಹಬ್ಬ ಯಾಕೆ ಬಂತು, ಯಾವ ರೀತಿ ಆಚರಣೆಗೆ ಬಂತು ಅಂತ ಹೇಳಿದ್ರೆ, ಶಿವ ತ್ರಿಲೋಕ ಸಂಚಾರಿ ಅಂತ ಹೇಳ್ತೀವಿ. ದೇವಲೋಕ, ಭೂಲೋಕ, ಮರ್ತ್ಯಲೋಕ ಅಂತೀವಿ. ಆ ಶಿವನು ತ್ರಿಲೋಕ ಸಂಚಾರ ಮಾಡಿ ಬಂದು ಮನೆಯಲ್ಲಿ ವಿಶ್ರಾಂತಿ ತಗೊಳ್ಬೇಕಾದ್ರೆ ಪಾರ್ವತಿ ಆ ಶಿವನ ಬೆನ್ನು ಉಜ್ಜಿದಾಳಂತೆ. ಬೆನ್ನು ಉಜ್ಜಿದಾಗ ಮಣ್ಣು ಬೀಳ್ತದಲ್ಲ, ಆ ಮಣ್ಣಿನಿಂದ ಒಂದು ಮಗುವನ್ನು ತಯಾರು ಮಾಡ್ತಾಳೆ. ಅವನಿಗೆ ವಿನಾಯಕ ಅಂತ ಹೆಸರಿಡ್ತಾಳೆ. ಆವಾಗ ಆ ಮಗುವಿಗೆ ಜೀವ ಕಳೆ ತುಂಬ್ತಾಳೆ. ಯಾಕಂದ್ರೆ ಗೊತ್ತು, ನಾವು ದೇವರಿಗೆ ಆ ಶಕ್ತಿ ಇರ್ತದೆ, ಯಾವುದೇ ಒಂದಕ್ಕೆ ಜೀವ ಕಳೆ ತುಂಬುವಂಥ ಶಕ್ತಿ ಇರ್ತದೆ. ಆ ತಾಯಿ ಪಾರ್ವತಿ ಆ ವಿನಾಯಕನಿಗೆ ಒಂದು ಜೀವ ಕಳೆ ತುಂಬ್ತಾಳೆ. ಅಷ್ಟಿಗೆ ಆ ಮಗು ಬೆಳೀತದೆ. ಮತ್ತು ಶಿವ ತ್ರಿಲೋಕ ಸಂಚಾರಿ ಅಲ್ಲ, ಒಂದು ಕಡೆ ಇರೋಂಗಿಲ್ಲ. ಅವನು ಹಂಗೆ ಎಲ್ಲ ಲೋಕ ತಿರುಗಾಡ್ತದ ಲೋಕ ಸಂಚಾರ ಮಾಡ್ತಿರ್ತಾನೆ. ವಾಪಸ್ ಮನೆಗೆ ಬರಬೇಕಾದ್ರೆ ತಾಯಿ ಪಾರ್ವತಿ ಸ್ನಾನಕ್ಕೆ ಹೋಗಿರ್ತಾಳೆ. ಮಗು ವಿನಾಯಕನನ್ನು ಬಾಗಿಲ ಹತ್ರ ಕೊಂಡೆ ಹಾಕಿಬಿಟ್ಟು ನೀನು ಕಾಯಿ ಬಾ ಅಂತೇಳಿ ನಿಂದಿಸಿರ್ತಾಳೆ. ಆ ಶಿವನಿಗೆ ಗೊತ್ತೇ ಇರೋಂಗಿಲ್ಲ. ಶಿವನು ಹೊರಗಡೆ ಹೋಗಿರ್ತಾನಲ್ಲ, ಗೊತ್ತಿರೋ ಅದನ್ನು ತನ್ನ ಮಗು ಅಂತೇ ಗೊತ್ತಿರಲ್ಲ ಅವನಿಗೆ. ಸೀದಾ ತನ್ನ ಮನೆಗೆ ಬರ್ತಾನೆ, ಬಂದು ಡೋರ್ ಬಡಿತಾನೆ. ಆವಾಗ ಆ ಬಾಲಕ ವಿನಾಯಕನಿಗೂ ಗೊತ್ತಿಲ್ಲ ತಂದೆ ಅಂತೇಳಿ. ಅವನು ತೆಗಿಯಲ್ಲ, ಯಾರೋ ಅಪರಿಚಿತರ ಅಂದ್ಕೊಂಡು ಅವನು ಡೋರ್ ತೆಗೆಯೋದಿಲ್ಲ. ಆವಾಗ ಶಿವ ತನ್ನ ಕೈಯಲ್ಲಿರ್ತಕ್ಕಂಥ ಒಂದು ತ್ರಿಶೂಲ, ಆ ತ್ರಿಶೂಲದಿಂದ ಆ ಮಗುವಿನ ರುಂಡವನ್ನು ತೆಗೆದುಬಿಡ್ತಾನೆ. ತೆಗೆದು ಒಳಗೆ ಹೋಗ್ತಾನೆ. ಆವಾಗ ಪಾರ್ವತಿ ತಾಯಿಗೆ ಫುಲ್ಲು ಬೇಜಾರಾಗಿ ಜೋರಾಗಿ ಅಳ್ತಾಳೆ. ಅಳ್ತು ಬಿಟ್ಟು ಮತ್ತೆ ಪೂರ ಏನು ಗೊತ್ತಲ್ಲ, ಗಂಡನ ಮ್ಯಾಗ ಎಷ್ಟು ಸಿಟ್ಟಿಗೆ ಇರ್ತಾಳಂತ, ಆ ಥರ ಕಾಳಿ ಅವತಾರ ತಾಳಿಬಿಡ್ತಾಳೆ. ಆ ಕಾಳಿ ಅವತಾರ ತಾಳಿದಾಗ ಶಿವನಿಗೂ ಬೇಜಾರಾಗ್ತದೆ. ಹೌದಲ್ಲ, ನಾನೆಂಥ ತಪ್ಪು ಮಾಡಿಬಿಟ್ಟೆ ನಾನು ಇದಂತೇಳಿ ತನ್ನ ಅನುಯಾಯಿಗಳಿಗೆ ಏನು ಹೇಳ್ತಾನೆ, ಆಯಿತು ನೀನು ಅಳಬೇಡ ಪಾರ್ವತಿ, ನಾನೇನಾದರೂ ನನ್ನ ಮಗನ ಬದುಕಿಸ್ತೀನಿ ಅಂತೇಳಿ ತನ್ನ ಅನುಯಾಯಿಗಳಿಗೆ ನೀವು ಹೋಗ್ರಿ, ಸುತ್ತ ಸಂಚಾರ ಮಾಡಿರಿ. ಎಲ್ಲಿಯಾದರೂ ಒಂದು ಪ್ರಾಣಿ ತನ್ನ ಮಗುವಿನ ಅನುಯಾಯಿಯಾಗಿ ತಾಯಿ ಮಗು ತಿರುಗಾಡ್ದನ್ನು ನೋಡಿ ಆ ಪ್ರಾಣಿಯ ಒಂದು ರುಂಡವನ್ನು ಕತ್ತರಿಸ್ಕೊಂಡು ಬನ್ನಿ ಅಂತೇಳಿ ಕಳಿಸ್ತಾನೆ. ಅವಾಗ ಅನುಯಾಯಿಗಳು ಹೋಗ್ತಾರೆ, ಸುತ್ತ ಬೀದಿಯಲ್ಲಿ ನೋಡ್ತಿರ್ತಾರೆ. ಅಲ್ಲಿ ಆನೆ ತಾಯಿ ಮುಂದೆ ಹೋಗ್ತಾ ಇರ್ತದೆ, ಹಿಂದೆ ಮಗು ಮರಿ ಆನೆ ತಾನು ಹೋಗ್ತಾ ಇರ್ತದೆ. ಅದನ್ನು ನೋಡಿದಂಥ ಅನುಯಾಯಿಗಳು ಏನು ಮಾಡಿಬಿಡ್ತಾರೆ, ಇದೇ ಸರಿಯಾದದ್ದು ಅಂದ್ಕೊಂಡು ಆ ಆನೆ ಮರಿಯ ಕುತ್ತಿಗೆಯನ್ನು ಸೀಳಿ ಆ ರುಂಡ ತಂದು ಶಿವನ್ ಕೊಡ್ತಾರೆ. ಶಿವ ಏನು ಮಾಡ್ತಾನೆ, ಹೋಗಿ ಆ ಮಗುವಿಗೆ ಹಚ್ಚಿ ಆಶೀರ್ವಾದ ಮಾಡ್ತಾನೆ. ಆವಾಗ ಆ ಗಜಾನನ ಆಗ್ತಾನೆ, ವಿನಾಯಕ ಹೋಗಿ ಗಜಾನನ ಆಗ್ತಾನೆ. ಆವಾಗ ಅವನಿಗೆ ಜೀವ ಕಡೆ ಬರ್ತದೆ. ಇದೊಂದು ಪುರಾಣ ಕಥೆ. ಇದು ಈ ರೀತಿ ವಿನಾಯಕನ ಅಂತೇಳಿ ನಾವು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಏನು ವಿಘ್ನ ಆಗಬಾರ್ದು, ಏನೋ ತೊಂದರೆ ಆಗಬಾರ್ದು ಅಂತೇಳಿ ಆ ವಿನಾಯಕನಿಗೆ ಫಸ್ಟ್ ಪೂಜೆ ಮಾಡ್ತೀವಿ. ಇದು ಒಂದು ಶಕ್ತಿ ಬರ್ತದೆ, ಎಲ್ಲ ದೇವತೆಗಳು ಅವನಿಗೆ ಆಶೀರ್ವಾದ ಮಾಡ್ತಾರೆ, ಅಂಥ ಶಕ್ತಿ ಬರ್ತದೆ. ಅದಕ್ಕೆ ವಿನಾಯಕ ಮತ್ತು ಅವನ ವಿಶೇಷತೆ ಏನಂದರೆ ಸಮೃದ್ಧಿ ಮತ್ತು ಬುದ್ಧಿವಂತಿಕೆ, ಇವೆರಡು ಅವನ ಹೆಂಡತಿಯರಂತ ಕರೀತಾರೆ. ಅವನಿಗೇನು ಮದುವೆ ಆಗಿರಲ್ಲ, ಸಾಂಕೇತಿಕವಾಗಿ ಅವನಿಗೆ ಸಮೃದ್ಧಿ ಮತ್ತು ಬುದ್ಧಿ ಇವೆರಡು ಅವನ ಹೆಂಡತಿಯರು. ಶುಭ ಮತ್ತು ಲಾಭ ಅಂತ ಮಕ್ಕಳು ಅಂತೇಳಿ ಕರೀತಾರೆ. ಅಂದರೆ ಸುಖ ಸಮೃದ್ಧಿ ಶಾಂತಿ ಎಲ್ಲ ಆ ಗಜಾನನಿಂದ ಒಲಿಸ್ಕೊಳ್ಬೋದು ಅಂತೇಳಿ ಒಂದು ಪುರಾಣ ಕಥೆ. ಇದು ಈ ಗಜಾನನ ಇಷ್ಟೆಲ್ಲ ಆ ಕಥೆನ ನಮಗೆ ಯಾಕಷ್ಟು ಅಪ್ಲೈ ಮಾಡ್ಕೊಂಡ್ವಿ ಅಂತಂದರೆ, ಶಿವಾಜಿ ಮಹಾರಾಜರ ಹೆಸರು ಕೇಳಿದರೆ, ಮರಾಠ ಸಾಮ್ರಾಜ್ಯದ ಸಂಸ್ಥಾಪಕರು. ಶಿವಾಜಿ ಮಹಾರಾಜ ಒಬ್ಬ ಸಾಮಾನ್ಯ ಒಂದು ದಂಡನಾಯಕರ ಮಗ, ಶಹಾಜಿ ಮಗ. ಅವನು ಒಂದು ಕಲ್ಪನೆ ಇಟ್ಟಿರ್ತಾನೆ, ನಾನೇನಾದರೂ ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಟಬೇಕಂತೇಳಿ. ಆವಾಗ ಅವನೇನು ಮಾಡ್ತಾನೆ, ಅವನ ಆರಾಧ್ಯ ದೈವ ಅಂಬಾಭವಾನಿ ಮತ್ತು ಈ ಗಜಾನನ ಈ ಗಣೇಶನನ್ನು ಅನುಯಾಯಿ ಇಟ್ಕೊಂಡು ಗಣೇಶನ ಹಬ್ಬನ ಅದ್ದೂರಿಯಾಗಿ ಆಚರಣೆ ಮಾಡಿಕೊಂಡು ಅಲ್ಲೆಲ್ಲ ಜನರನ್ನು ಕೂಡಿಸ್ತಾನೆ, ಸಂಘಟನೆ ಮಾಡ್ತಾನೆ, ಒಂದು ಸೈನ್ಯನ ಕಟ್ತಾನೆ. ಸೈನ್ಯ ಕಟ್ಟಿ ಅವನು ವಿಜೃಂಭಣೆಯಿಂದ ಯಾವಾಗ ಗಣೇಶ ಚತುರ್ಥಿ ಮಾಡ್ತಾ ಆ ಸೈನ್ಯದಿಂದ ಇಡೀ ಮಹಾರಾಷ್ಟ್ರ ಸಾಮ್ರಾಜ್ಯ ಅಂತೇಳಿ ಒಂದು ಸಾಮ್ರಾಜ್ಯ ಕಟ್ಟಿ ಅದನ್ನು ಆಳ್ತಾನೆ. ಇದು ನಾವು ನೋಡಿದ್ದೀವಿ 16ನೇ ಶತಮಾನದಲ್ಲಿ ನಮ್ಮ ದೇಶಕ್ಕೆ ಬ್ರಿಟಿಷರು ಬಂದರು ಅಂತ, ವ್ಯಾಪಾರ ಸಲುವಾಗಿ ಬಂದರು. ಅವ್ರು ಬಂದು ಇಲ್ಲೆಲ್ಲ ನಮ್ಮೊಳಗೆ ರಾಜ್ಯರೊಳಗೆ ವೈಮನಸ್ಸಿನ ಜಗಳ ಹಚ್ಚಿ ಇಡೀ ನಮ್ಮ ಭಾರತವನ್ನೇ ತಮ್ಮ ಕೈವಶ ಮಾಡ್ಕೊಂಡ್ಬಿಡ್ತಾರೆ.
ಅದು ನಮ್ಮ ಭಾರತೀಯರ ಮೇಲೆ ಭಾಳ ಪರಿಣಾಮ ಬೀರ್ತದೆ. ಆಮೇಲೆ ಈ ಇವರೆಲ್ಲ 1857ರಲ್ಲಿ ಆ ಸಿಪಾಯಿ ದಂಗೆ ಅಂತ ಆಗುತ್ತೆ. ಸಿಪಾಯಿ ದಂಗೆ ಆದಾಗ ಬ್ರಿಟಿಷರಿಗೆ ಭಾಳ ಭಯ ಬರೋದು ಸ್ಟಾರ್ಟ್ ಆಗುತ್ತೆ. ಹೌದಲ್ಲ, ಈ ಭಾರತೀಯರೆಲ್ಲ ಎಚ್ಚರಾದರು, ನಮಗೆ ಉಳಿಗಾಲವಿಲ್ಲ, ಏನು ಮಾಡೋದು ಇವ್ರನ್ನ ಅಂತೇಳಿ. ಅವಾಗ ಒಂದು ಭಾರತೀಯ ಅಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ, 1893ರಲ್ಲಿ ಒಂದು ಫಾರ್ಮನ್ನು ಹೊರಡಿಸ್ತಾರೆ, ಒಂದು ಆದೇಶ. ಏನಂದರೆ ಈ ಯಾರು ಗುಂಪು ಕೂಡಬಾರ್ದು, ಯಾರು ಸಭೆ ಸೇರಬಾರ್ದು. ಯಾಕಂದರೆ ಅವ್ರಿಗೆ ಭಯ ಇರ್ತದೆ, ಏನಾದರೂ ನಾಳೆ ನಮ್ಮ ಸ್ವತಂತ್ರ ಹೋರಾಟಗಳು ಜಾಸ್ತಿ ಜನ ಒಗ್ಗೂಡಿದ್ರಪ್ಪ ಅಂದರೆ ನಮಗೆ ಇಲ್ಲಿ ಉಳಿಗಾಲ ಇಲ್ಲ ಅಂದ್ಕೊಂಡು ಅವ್ರು ಒಂದು ನಿಷೇಧಾಜ್ಞೆ ಮಾಡ್ತಾರೆ. ಆವಾಗ ಆ ಸ್ವತಂತ್ರ ಹೋರಾಟಗಾರರ ಬಾಲ್ ಗಂಗಾಧರನಾಥ್ ತಿಲಕ್, ಮಹಾರಾಷ್ಟ್ರದಲ್ಲಿ ಬರ್ತಾರೆ ಅವ್ರು ಏನು ಮಾಡ್ತಾರೆ, ಒಂದು ಹಬ್ಬ ಹರಿದಿನಗಳಲ್ಲಿ ನಾವು ಸಭೆ ಸೇರ್ಬೋದಲ್ಲ ಅಂತೇಳಿ ಬ್ರಿಟಿಷರಿಂದ ಒಂದು ಒಪ್ಪಿಗೆ ಪಡ್ಕೊಂಡು ಅವರಿಗೆ ಒಂದು ವಿಚಾರ ಉಳಿತದೆ. ಈ ಗಣೇಶ ಚತುರ್ಥಿ ಇದೆಯಲ್ಲ, ಇದೇ ಒಂದು ಹಬ್ಬನ ನಾವು ಆಚರಣೆ ಮಾಡಿದಂಗೂ ಆಗುತ್ತೆ, ಮತ್ತು ಈ ಸ್ವತಂತ್ರ ಹೋರಾಟಗಾರರ ಒಂದು ಒಗ್ಗೂಡ್ಸೋಕ್ಕೆ ಒಂದು ಅವಕಾಶ ಸಿಗ್ತದೆ ಅಂತೇಳಿ ಆ ಬಾಲ್ ಗಂಗಾಧರ ತಿಲಕರು ಏನು ಮಾಡ್ತಾರೆ, ಎಲ್ಲ ಸ್ವತಂತ್ರ ಹೋರಾಟಗಾರ ಒಂದು ಗುಂಪು ಕಟ್ಟಿ ಅವರೆಲ್ಲ ದೇಣಿಗೆ ಸಂಗ್ರಹ ಮಾಡಿ ಅದ್ದೂರಿಯಿಂದ ಗಣೇಶ ಚತುರ್ಥಿ ಆಚರಣೆ ಮಾಡ್ತಾರೆ. ಜೊತೆಗೆ ಸ್ವತಂತ್ರ ಹೋರಾಟದ ಕಿಚ್ಚನ್ನು ಹಬ್ಬಿಸ್ತಾರೆ. ಈ ಸ್ವತಂತ್ರ ಹೋರಾಟಗಾರರಲ್ಲಿ ಆ ಯುವಕರು ಏನಿರ್ತಲ್ಲ, ಆ ಯುವ ಶಕ್ತಿಯನ್ನು ಜಾಗೃತಗೊಳಿಸ್ತಾರೆ. ಈ ರೀತಿ ಇದು ಗಣೇಶ ಚತುರ್ಥಿ ಆಚರಣೆ ಬಂತು. ಈಗ ಇದೆಲ್ಲ ನೋಡಿದಾಗ ಈ ನಮ್ಮ ತಳವರ್ಮಣಿ ಯುವಕರು ಸಹಿತ ಅದೇ ಹಾದಿಯಲ್ಲೇ ಮುನ್ನುಗ್ತಿದ್ದಾರೆ. ನಾನು ಇಲ್ಲಿ ಪರಿಚಯ ಇಲ್ಲ ಅಂದ್ರೆ ನಾವು ವೆಂಕಟೇಶ್ ಸರ್, ತಿಮ್ಮಣ್ಣವರು, ಇವರು ಒಂದು 4 ಜನ ಪರಿಚಯ ಇದ್ದಾರೆ. ಇವರೆಲ್ಲ ಏನು ಮಾಡ್ತಾರೆ, ಇದೆಷ್ಟೆಲ್ಲ ಮಾಡಿ ಈ ಒಂದು ಗಣೇಶನ ಪ್ರತಿಷ್ಠಾಪನೆ ಮಾಡಿ ಇಲ್ಲೆಲ್ಲ ಯುವಕರಲ್ಲಿ ಒಂದು ಒಗ್ಗೂಡಿಸ್ತಾರೆ. ನೋಡಿ, ನಾವು ಯಾವುದೇ ಒಂದು ಕಾರ್ಯಕ್ರಮ ನಮ್ಮ ಮನೆಯಲ್ಲಿ ಮಾಡ್ತೀವಿ ಅಂದರೆ 4 ಜನ ಒಂದು ಬೀಗರನ್ನು ಕೂಡಿಸಿ ಬಿಟ್ಟರೆ ಎಲ್ಲರನ್ನೂ ಕೂಡ್ಸೋಕ್ಕಾಗಲ್ಲ. ಇಷ್ಟೆಲ್ಲ ಕೂಡಿಸಿ ಒಂದು ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಜೊತೆಗೆ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ 1 ತಿಂಗಳು ಮುಂಚೆಯಿಂದ ಅವರಿಗೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಾರೆ. ತಮ್ಮೆಲ್ಲ ಕೆಲಸ ಕಾರ್ಯಗಳ ಬದಿಗೊತ್ತಿ ಆ ಮಕ್ಕಳು ಪ್ರಾಕ್ಟೀಸ್ ಮಾಡಿಸ್ತಾರೆ. ಜೊತೆಗೆ ರಂಗೋಲಿ ಸ್ಪರ್ಧೆ, ದಿನ ಒಂದೊಂದು ಕಾರ್ಯಕ್ರಮ ಕೊಡ್ತಾರೆ. ಇದು ಒಂದು ಒಳ್ಳೆಯ ಬೆಳವಣಿಗೆ ಮತ್ತು ಒಳ್ಳೆಯ ವಿಚಾರ. ಯಾಕಂದರೆ ಇದರಿಂದ ಒಂದು ಯುವ ಶಕ್ತಿ ಜಾಗೃತಿ ಇರ್ತದೆ. ಯಾವಾಗಲೂ ಒಂದು ಸಂಘಟನಾ ಶಕ್ತಿ ಬೆಳೀತದೆ. ಒಬ್ಬ ನಾಯಕ ಉಟ್ಕೊಳ್ತಾನೆ. ನಾಳೆ ನಿಮ್ಮ ಏರಿಯಾದಲ್ಲಿ ಒಬ್ಬ ಒಳ್ಳೆ ಚತುರ ನಾಯಕರು ಹುಟ್ಕೊಳ್ತಾರೆ. ಅದಕ್ಕಾಗಿ ಇದು ಹಿಂಗೆ ಮುಂದುವರಿಯಲಿ ಅಂಥೇಳಿ ಆಶಿಸುತ್ತಾ ಈ ಪ್ರಾಸ್ತಾವಿಕವಾಗಿ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಶ್ರೀ ದೇವ್ ಗಜಾನನ ಮಂಡಳಿಯ ಸರ್ವ ಸದಸ್ಯರಿಗೂ ವಂದಿಸುತ್ತಾ ನಾನು ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತೇನೆ. ಗಣೇಶ ಹೇಗೆ ಹುಟ್ಟುಕೊಂಡ ಮತ್ತು ಗಣೇಶನ ಹಬ್ಬವನ್ನು ಹೇಗೆ ಆಚರಣೆ ಮಾಡ್ತೀವಿ ಅಂತೇಳಿ ಸಾಕ್ಷಿಕವಾಗಿ ಹೇಳಿಕೊಟ್ಟಂತ ಶ್ರೀ ಮಲ್ಲಿಂಗ ಸರ್ವರಿಗೆ ಧನ್ಯವಾದಗಳು. ಸುಮ್ಮನೆ ಸಿಗುವುದೇ ಸನ್ಮಾನ, ಸಹಿಸಿಕೊಳ್ಳಬೇಕು 106 ಅವಮಾನ, ಕಷ್ಟವನ್ನು ಎದುರಿಸಿ ಸಾಗಿಸಬೇಕು ನಮ್ಮ ಪಯಣ, ಸಾಕ್ಷಿಯವರೆಗೂ ಇರಬೇಕು ತಾಳ್ಮೆ ಮೌನ, ಆಗಲೇ ನಮ್ಮ ಕಷ್ಟಕ್ಕೆ ಸಿಗುವುದು ಪ್ರತಿಫಲ, ಸನ್ಮಾನ ಎಂಬ ಮಾತನ್ನು ಹೇಳುತ್ತಾ ಈ ವೇದಿಕೆ ಮೇಲೆ ಕುಳಿತಂತ ಗಣ್ಯ ವ್ಯಕ್ತಿಗಳಿಗೆ ಈ ಸನ್ಮಾನ ಕಾರ್ಯಕ್ರಮವನ್ನು ತಿಮ್ಮಣ್ಣ ನಾಯಕ್ ಬೆಂಗಳೂರು ನೆರವೇರಿಸಬೇಕು ಕೇಳಿಕೊಳ್ತೇನೆ. ಎಲ್ಲರಿಗೂ ಈ ಒಂದು ಶುಭ ಸಂಜೆ ಶುಭಾಶಯಗಳನ್ನು ತಿಳಿಸುತ್ತಾ ಈ ಶ್ರೀದೇವಿ ಗಜಾನನ ಯುವಕ ಮಂಡಳಿಯ ವತಿಯಿಂದ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರುಗಳು ಆಗಮಿಸಿದ್ದು ಅವರಿಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮ ಇದು. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಭಗಮ್ಮ ಜೋದರಿಗೆ ಇವರಿಗೆ ನಮ್ಮ ಕಮಿಟಿಯ ಸದಸ್ಯರಾಗಿರ್ತಕ್ಕಂಥ ನಲ್ಲು ಕಟ್ಟಿಮನೆ, ಅಂಬರೀಶ್ ಮುರಾಳ್, ದೇವರಾಜ್ ಕಟ್ಟಿಮನೆ ಮತ್ತು ಹನುಮಂತ ಸುಣೇಕಲ್, ರಂಗನಾಥ್ ಮುರಾಳ್ ಇವರು ಬಂದು ಸನ್ಮಾನ ಮಾಡಬೇಕಂತೇಳಿ ಅವರಲ್ಲಿ ಕೇಳಿಕೊಳ್ತೇನೆ. ದಯವಿಟ್ಟು ಚಪ್ಪಾಳೆ ಹೊಡೆಯುವ ಮೂಲಕ ಅವರನ್ನು ಸನ್ಮಾನಿಸಬೇಕು. ದಯವಿಟ್ಟು ಚಪ್ಪಾಳೆ ಹೊಡಿ.
ಸನ್ಮಾನಿಸಿದಂಥ ನಮ್ಮ ಕಮಿಟಿಯ ಸದಸ್ಯರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನರಸಣ್ಣ ನಾಯಕ್, ರೈತ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ, ಇವರಿಗೆ ನಮ್ಮ ಕಮಿಟಿಯ ಸದಸ್ಯರಾದ ಕೊಂಡಯ್ಯ ಗೋಸಲ್, ಬಾಲಯ್ಯ, ಗೋಪಾಲ್, ಶರಣಬಸವ ಕಟ್ಟಿಮನೆ ಹಾಗೂ ಜಾನು ಇವರು ಬಂದು ಇವರಿಗೆ ಸನ್ಮಾನಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮೂಲಕ ಅವರನ್ನು ಸನ್ಮಾನಿಸಬೇಕು. ದಯವಿಟ್ಟು ಕಮಿಟಿಯ ಸದಸ್ಯರು ಸ್ವಲ್ಪ ಚಪ್ಪಾಳೆ. ನಮ್ಮ ಕಮಿಟಿಯ ಸದಸ್ಯರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಹಾಗೂ ನಮ್ಮ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಾಸಿರ್ ಹುಸೇನ್ ಇವರಿಗೂ ಸಹ ನಮ್ಮ ಕಮಿಟಿಯ ಸದಸ್ಯರಾಗಿರ್ತಕ್ಕಂಥ ಮೌನೇಶ್ವರಿ, ಮುತ್ತು, ದೇವರಾಜ್, ಮಕಾಶಿ, ಬಸವರಾಜ್ ಮತ್ತು ನರಸಣ್ಣ ಮುರಾಳ್ ಇವರು ಬಂದು ಅವರನ್ನು ಸನ್ಮಾನಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ದಯವಿಟ್ಟು ಚಪ್ಪಾಳೆ ಹೊಡೆದು. ಸನ್ಮಾನಿಸಿದಂಥ ಕಮಿಟಿಯ ಸದಸ್ಯರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಊರಿನ ಸದಸ್ಯರಾಗಿರ್ತಕ್ಕಂಥ ತಾಯಮ್ಮ ನೆಲಿಂಗಿ, ಗ್ರಾಮ ಪಂಚಾಯತ್ ಸದಸ್ಯರು ಜಾಲಲ್ಲಿ ಇವರಿಗೂ ಸಹ ನಮ್ಮ ಕಮಿಟಿಯ ಸದಸ್ಯರಾಗಿರ್ತಕ್ಕಂಥ ಹನುಮಂತ ನೆಲಿಂಗಿ, ಸಾಬಣ್ಣ, ದೇವರಾಜ್ ಅವರು ಬಂದು ಇವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತೇನೆ. ಸನ್ಮಾನಿಸಿದಂಥ ಕಮಿಟಿಯ ಸದಸ್ಯರಿಗೆ ಧನ್ಯವಾದಗಳು. ಅದರ ಜೊತೆಗೆ ಇನ್ನೋರ್ವ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ತಾಯಮ್ಮ ಗೋಸಲ್ ಇವರಿಗೂ ಸಹ ನಮ್ಮ ಕಮಿಟಿಯ ದೇವರಾಜ್ ಕಟ್ಟಿಮನೆ, ಶಿವರಾಜ್, ರಂಗನಾಥ್ ಕಟ್ಟಿಮನೆ, ಹನುಮಂತರಾಯ ಸಣ್ಣಕಲ್ ಇವರು ಬಂದು ಅವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತೇನೆ.
ಸನ್ಮಾನಿಸಿದಂಥ ಕಮಿಟಿಯ ಸದಸ್ಯರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಇನ್ನೋರ್ವ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಹನುಮಂತಿ ರಾಮಪಳ್ಳಿ ಇವರಿಗೂ ಸಹ ನಮ್ಮ ಕಮಿಟಿಯ ಸದಸ್ಯರಾದ ಗೋವಿಂದ ಕಟ್ಟಿಮನಿ, ವೆಂಕಟೇಶ್, ಶಿವರಾಜ್, ಚತುರ್ದಯ ಇವರು ಬಂದವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸನ್ಮಾನಿಸಿದಂಥ ಕಮಿಟಿಯ ಸದಸ್ಯರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಇನ್ನೋರ್ವ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಬಸಮ್ಮ ಬೆಂಗಂಡಿ ಇವರಿಗೂ ಸಹ ನಮ್ಮ ಕಮಿಟಿಯ ಸದಸ್ಯರಾಗಿರ್ತಕ್ಕಂಥ ಬಾಲು, ಶಿವರಾಜ್, ಗೋಸಲ್ ಹಾಗೂ ಚತುರ್ದಯ ಅವರು ಬಂದು ಈ ಒಂದು ಸನ್ಮಾನ ಮಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತೇನೆ. ದಯವಿಟ್ಟು ಚಪ್ಪಾಳೆ ಹೊಡೆಯುವ ಮೂಲಕ ಅವರನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದಂಥ ಕಮಿಟಿಯ ಸದಸ್ಯರು ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಕಳವರೋಣಿ ಶಾಲೆಯ ಸ್ವಯಂ ಶಿಕ್ಷಕರಾಗಿರ್ತಕ್ಕಂಥ ಮಲ್ಲಿಂಗರ್ ಸರ್ ಅವರಿಗೂ ಸಹ ನಮ್ಮ ಕಮಿಟಿಯ ಸದಸ್ಯರಾಗಿರ್ತಕ್ಕಂಥ ದೇವು, ಬಸವರಾಜ್ ಕಮಿಟಿಯ ಕೆಲವು ಸದಸ್ಯರು ಬಂದು ಸನ್ಮಾನಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತೇನೆ. ಸನ್ಮಾನಿಸಿದಂಥ ಕಮಿಟಿಯ ಸದಸ್ಯರಿಗೆ ಧನ್ಯವಾದಗಳು. ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತ ನಮ್ಮ ಶ್ರೀದೇವಿ ಗಜೇಂದ್ರ ಯುವಕ ಮಂಡಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮ್ಮ ಸನ್ಮಾನವನ್ನು ಸ್ವೀಕರಿಸಿದಂಥ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಸನ್ಮಾನ ಕಾರ್ಯಕ್ರಮ ನಿರ್ವಹಿಸಿಕೊಟ್ಟಂಥ ತಿಮ್ಮಣ್ಣ ಮುರಳವರಿಗೂ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥ ಶ್ರೀ ನರಸಣ್ಣ ನಾಯಕ್ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಆಗಿರುವವರು ಈ ನಮ್ಮ ಕಾರ್ಯಕ್ರಮ ಕುರಿತು ಒಂದೆರಡು ಅನಿಸಿಕೆಗಳನ್ನು ನೀಡಬೇಕಾಗಿ ಅವರಿಗೆ ಕೇಳಿಕೊಳ್ತಿದ್ದೇನೆ. ಶ್ರೀದೇವಿ ಗಜೇಂದ್ರ ಯುವಕ ಮಂಡಳಿಯ ನೇತೃತ್ವದಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆಯ ಅಧ್ಯಕ್ಷತೆ ವಹಿಸಿದಂಥ ಹಿರಿಯರೇ, ವೇದಿಕೆ ನಡೆದಂಥ ಗ್ರಾಮ ಪಂಚಾಯತಿ ಸದಸ್ಯರೇ ಮತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಗಜೇಂದ್ರ ಯುವಕ ಮಂಡಳಿಯ ಯುವಜನ ಮಿತ್ರರೇ ಮತ್ತು ವಿಶೇಷವಾಗಿ ತಳೋರ್ಗೇರಿ ಬೇರೆಯ ಬಂಧುಗಳೇ, ಈಗ ಆಲ್ರೆಡಿ ನಾವು ಮಾತಾಡೋದಕ್ಕಿಂತ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಲಿಕ್ಕೆ ಇವತ್ತು ಎಲ್ಲರೂ ಕಾತರರಾಗಿರಿ. ವಿಶೇಷವಾಗಿ ಇಂಥ ಗಜಾನನ ಕಾರ್ಯಕ್ರಮದಲ್ಲಿ
ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಇಂಥ ವಿಶೇಷ ಮನೋರಂಜನೆ ಕಾರ್ಯಕ್ರಮ ಮಾಡೋದ್ರಿಂದ ಏನೆಲ್ಲ ಒಂದಿಷ್ಟು ಅನುಕೂಲ ಆಗ್ತದೆ ಅಂತಂದರೆ, ನಾವು ಇವತ್ತು ಈ ಹಿಂದೆ ಹಲವಾರು ಕಾರ್ಯಕ್ರಮಗಳು ಇವತ್ತು ಹೋಗ್ಯಾವ. ಏನಂತಂದ್ರೆ ಹಿಂದೆ ಅಂತಿಪದಗಳಿದ್ವು, ಇವತ್ತು ಬಯಲಾಟಗಳಿದ್ವು. ಕಾಲ ಬದಲಾದಂತೆಲ್ಲ ಇವತ್ತು ಆಧುನಿಕ ಕಾಲ ಎಲ್ಲ ಬದಲಾಗಿದೆ. ಅಂದರೆ ಹಿಂದೆ ಗಣೇಶ ಅಂದರೆ ಸ್ವಾತಂತ್ರ್ಯ ಹೋರಾಟದ ನಂತರದಲ್ಲಿ, ಚಳುವಳಿಯ ನಂತರದಲ್ಲಿ ಇವತ್ತು ಗಣಪತಿ ಉತ್ಸವ ಮಾಡ್ತಾರೆ. ಅದ್ರ ಹಿಂದೆ ಸುಮ್ಮನೆ ನಾವು ಪುರಾಣಗಳಲ್ಲಿ ಪೂಜೆ ಮಾಡ್ತಿದ್ವಿ. ಆದರೆ ಸ್ವಾತಂತ್ರ್ಯ ಚಳುವಳಿಗೆ ಜನರನ್ನು ಒಗ್ಗೂಡಿಸ್ಲಿಕ್ಕೋಸ್ಕರ ಇವತ್ತು ಸ್ವತಂತ್ರ ಹೋರಾಟದಲ್ಲಿ ಏನೋ ಈ ಒಂದು ಕಾರ್ಯಕ್ರಮ ಕಲ್ಚರ್ ಆಗಿ ಬೆಳೀತು. ಇಡೀ ದೇಶದಲ್ಲಿ ಇವತ್ತು ಪ್ರತಿ ಹಳ್ಳಿ ಓಣಿಗಳಲ್ಲಿ ಇವತ್ತು ಇಂಥ ಕಾರ್ಯಕ್ರಮ ಮಾಡ್ತಾರೆ. ಅದನ್ನು ಮಾಡೋದ್ರ ಜೊತೆಗೆ ಇವತ್ತು ನಮ್ಮ ಮುಂದಿನ ಭವಿಷ್ಯ ಅಂತ ಅರ್ಥ ಮಾಡಿಕೊಂಡು ಏನು ಈ ಕಾರ್ಯಕ್ರಮದ ಜೊತೆಗೆ ನಾವು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡೋ ರೀತಿಯಲ್ಲಿ ನಾವು ಆಲೋಚನೆ ಮಾಡಬೇಕು. ಇವತ್ತು ಇಲ್ಲೆಲ್ಲ ಯುವಕರು ಎಷ್ಟೆಲ್ಲ ಜನ ಓದಿದಾರ ಅಂದರೆ ಅವರಿಗೆ ಮುಂದಿನ ಭವಿಷ್ಯಕ್ಕಾಗಿ ಉನ್ನತ ಶಿಕ್ಷಣದ ಬಗ್ಗೆ ಕಾರ್ಯಕ್ರಮಗಳಾಗಬೇಕು. ಮಕ್ಕಳಿಗೆ ಕ್ವಿಜ್ಜು ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮ ಆದರೆ ಇನ್ನೂ ಉತ್ತಮವಾಗಿರ್ತಾರೆ. ಯಾಕಂದ್ರೆ ಇವತ್ತಿನ ಕೆಲವು ಗಣೇಶ ಚೌತಿ ಅಂತಂದರೆ ಕೆಲವು ಮೋಜು ಮಸ್ತಿಗಾಗಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಗಲಾಟೆ ಮಾಡೋದು ಬೇರೆ ಬೇರೆ ರೀತಿಯಲ್ಲಿ ನೋಡಿದ್ವಿ. ಅಂದರೆ ಶಾಂತಿಯುತವಾಗಿ ಒಂದು ದೇವರ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಇಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದ್ರಿಂದ ಇಡೀ ದುಡಿಯುವ ಜನರಲ್ಲಿ ಒಂದಿಷ್ಟು ಮನೋರಂಜನೆ ಸಿಕ್ಕಂಗೆ ಆಗ್ತದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಜೊತೆಗೆ ವಿಶೇಷವಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳೋದಂದರೆ ಮಕ್ಕಳನ್ನ ಶಿಕ್ಷಣಕ್ಕೆ ಜಾಸ್ತಿ ಆದ್ಯತೆ ಕೊಡಬೇಕು. ಮುಂದಿನ ಭವಿಷ್ಯ ಏನಂತಂದರೆ ಏನೆಲ್ಲ ನಾವು ಇವತ್ತು ಆಧುನಿಕ ಯುಗದಲ್ಲಿ, ಕಾಂಪಿಟೇಟಿವ್ ಯುಗದಲ್ಲಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡೋದ್ರ ಜೊತೆಗೆ ಇಂಥ ಪ್ರದೇಶದಲ್ಲಿ, ಹಿಂದುಳಿದ ಪ್ರದೇಶದಲ್ಲಿ ಉನ್ನತ ಶಿಕ್ಷಣದಲ್ಲಿ ನಾವು ಎಲ್ಲರನ್ನು ನೋಡ್ಬೇಕು. ಯಾಕಂದರೆ ಅಧಿಕಾರಿಗಳಾಗಿ ನೋಡಬೇಕು. ಉನ್ನತ ಶಿಕ್ಷಣದಲ್ಲಿ ಉನ್ನತವಾಗಿ ಬೆಳೆಯೋ ರೀತಿಯಲ್ಲಿ ನಮ್ಮ ಮಕ್ಕಳನ್ನ ಓದಿಸೋ ರೀತಿಯಲ್ಲಿ ನಮ್ಮ ಆಲೋಚನೆ ಇರಬೇಕು. ಆ ರೀತಿಯಲ್ಲಿ ನಮ್ಮ ಭವಿಷ್ಯ ಇರಬೇಕಂತ ಹೇಳ್ತಾ ಈ ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಅನಿಸಿ ನನ್ನ ಮಾತನ್ನು ಶಿಕ್ಷಣವಿಲ್ಲದ ವ್ಯಕ್ತಿಯ ಒಂದು ಮುಖ ಹಾಳು ಹದ್ದಿನಂತೆ ಹೇಳಿದಂತೆ ನ್ಯಾಷನಲ್ ನಾಯಕರ ಧನ್ಯವಾದಗಳು. ಮನುಷ್ಯನಿಗೆ ಮುಖ್ಯವಾಗಿ ಶಿಕ್ಷಣ ಇರಬೇಕು. ಆಸ್ತಿ ಆಗಿರ್ಬೋದು, ಅಂತಸ್ತಾಗಿ ಯಾವಾಗಾದರೂ ಕಲಿಸ್ಬೋದು, ಯಾವಾಗಾದರೂ ಹೇಳ್ಬೋದು. ಆದರೆ ಶಿಕ್ಷಣ ಎಂಬುದು ನಾವು ಹುಟ್ಟಿನಿಂದ ನಾವು ಸಾಯುವವರೆಗೂ ಯಾರೂ ಕಸಿಕೊಳ್ಳದ ರೀತಿಯಲ್ಲಿ ಶಿಕ್ಷಣ ಇರುತ್ತದೆ ಎಂದು ಹೇಳಿಕೊಟ್ಟಂಥ ನ್ಯಾಷನಲ್ ನಾಯಕರ ಧನ್ಯವಾದಗಳು. ಅದೇ ರೀತಿಯಾಗಿ ಜಾಲಹಳ್ಳಿಯಲ್ಲಿ 9 ವಾರ್ಡ್ಗಳಲ್ಲಿ ಸೇವನೆ ಸಲ್ಲಿಸಿರುವ ಆಶಾಕರ್ತರಿಗೆ ಸನ್ಮಾನ ಕಾರ್ಯಕ್ರಮ. ಈ ಸನ್ಮಾನ ಕಾರ್ಯಕ್ರಮವನ್ನು ವೆಂಕಟೇಶ್ ಗೌಡ ಅವರು ನೆರವೇರಿಸಿಕೊಳ್ಳಬೇಕಂತೇಳಿ ಅವರು ಕೇಳಿಕೊಂಡಿದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಆಶಾ ಕಾರ್ಯಕರ್ತೆಗಳಿಗೆ ಸನ್ಮಾನ ಕಾರ್ಯಕ್ರಮ. ಇದರಲ್ಲಿ ಮೊದಲನೇ ಹೆಸರು ಶ್ರೀಮತಿ ರೇಣುಕಾ ಪಿ. ಇವರು ಈ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಇವರಿಗೆ ವೇದಿಕೆಯಲ್ಲಿ ಆಸನರಾಗಿದ್ದಂತಹ ಗಣ್ಯ ವ್ಯಕ್ತಿಗಳಿಂದ ಎಲ್ಲರೂ ಸೇರಿ ಇವರಿಗೆ ಸನ್ಮಾನ ಮಾಡಬೇಕಾಗಿ ವಿನಂತಿ. ಎಲ್ಲ ಆಶಾ ಕಾರ್ಯಕರ್ತರು ಒಮ್ಮೆಲೆ ವೇದಿಕೆ ಮೇಲೆ ಆಸನರಾಗಬೇಕಾಗಿ ವಿನಂತಿ. ಮೊದಲನೆಯದಾಗಿ ಶ್ರೀಮತಿ ರೇಣುಕಾ ಬಿ, ಶ್ರೀಮತಿ ರೇಣುಕಾ ಸಿ ಬಿ, ಶ್ರೀಮತಿ ಸರಸ್ವತಿ ಬಿ, ಶ್ರೀಮತಿ ಹನುಮಂತಿ ಜಿ, ಶ್ರೀಮತಿ ಪವಿತ್ರ, ಶ್ರೀಮತಿ ಲಕ್ಷ್ಮಿ, ಶ್ರೀಮತಿ ಪವಿತ್ರ, ಶ್ರೀಮತಿ ಮಲ್ಲಮ್ಮ, ಶ್ರೀಮತಿ ದೌಲತ್ ಬೇಗಂ, ಶ್ರೀಮತಿ ಸಾಬಮ್ಮ ಜನತಾ ಕಾಲು ಇವರೆಲ್ಲರೂ ಈ ವೇದಿಕೆ ಮೇಲೆ ಆಸನರಾಗಬೇಕಾಗಿ ವಿನಂತಿ.
ಮೇಲೆ ಆಸನರಾಗಿರುವಂತಹ ಗಣ್ಯ ವ್ಯಕ್ತಿಗಳು ಎಲ್ಲರೂ ಸೇರಿ ಇವರೆಲ್ಲರಿಗೂ ಸನ್ಮಾನ ಮಾಡಿ ಗೌರವಿಸಬೇಕಾಗಿ ವಿನಂತಿ. ಎಲ್ಲರೂ ಸ್ವಲ್ಪ ಜೋರಾಗಿ ಚಪ್ಪಾಳೆ ತಟ್ಟಿ. ಎಲ್ಲರಿಗೂ ಧನ್ಯವಾದಗಳು ಹಾಗೂ ಆಗಮಿಸಿದ ಕಾರ್ಯಕರ್ತರಿಗೂ ಧನ್ಯವಾದಗಳು ಅಂತ ಮುಂದಿನ ಕಾರ್ಯಕ್ರಮವನ್ನು ವೆಂಕಟೇಶ್
ನಾಯಕ್ ಅವರು ನೆರವೇರಿಸುತ್ತಾರೆ. ಹಾಸ್ಯಕರ್ತರಿಗೆ ಸನ್ಮಾನ ಕಾರ್ಯಕ್ರಮ ನಿರ್ವಹಿಸಿಕೊಟ್ಟಂತ ವೆಂಕಟೇಶ್ ಗೌಡರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮ ಕುರಿತು ಒಂದೆರಡು ಮಾತು ಅನಿಸಿಕೆಗಳನ್ನು ಹೇಳಬೇಕಾಗಿ ರೇಣುಕಾ CB ಮೇಡಮ್ ಹತ್ರ ಕೇಳಿಕೊಂಡಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೇಣುಕಾ ಅಂತೇಳಿ. ಈ ಒಂದು ಶ್ರೀದೇವಿ ಗಜಾನನ ಯುವಕ ಮಂಡಳಿ ವತಿಯಿಂದ ಆಗಮಿಸಿರ್ತಕ್ಕಂಥ ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ನಮ್ಮನ್ನು ಗುರುತಿಸಿ ನಾವು ಮಾಡುವ ಕೆಲಸವನ್ನು, ನಾವು ಮಾಡುವ ಸೇವೆಯನ್ನು ಸ್ವಾಗತಿಸಿ ಮತ್ತು ನಮ್ಮನ್ನು ಆಧರಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಸನ್ಮಾನ ಮಾಡಿರ್ತಕ್ಕಂಥ ನಮ್ಮೆಲ್ಲ ಜಾಲಹಳ್ಳಿ ಗ್ರಾಮದ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಹಾಗೂ ನನ್ನೆಲ್ಲ ಮುದ್ದು ಮಕ್ಕಳೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮತ್ತು ಹಾಗೂ ನನ್ನೆಲ್ಲ ಆಶಾ ಕಾರ್ಯಕರ್ತರಿಂದ ನಮ್ಮನ್ನು ಗುರುತಿಸಿರ್ತಕ್ಕಂಥ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಆಶಯಕರ್ತವ್ಯ ಅಂದರೆ ಎರಡನೇ ತಾಯಿ ಇದ್ದಾಗೆ. ಯಾಕಂದ್ರೆ ತಾಯಿಗಿಂತ ಮೊದಲು ಒಬ್ಬ ಗರ್ಭಿಣಿಗೆ ತೊಂದರೆ ಆದಾಗ ಆಶಯಕರ್ತೆ ಮೊದಲು ರಾಜ್ಯಲ್ಲ ಹಗಲಲ್ಲ ಯಾವುದೇ ಟೈಮಲ್ಲಿ ಫೋನ್ ಮಾಡಿದಾಗ ಬೇಗನೆ ಬಂದು ಇರುವಂಥ ಸ್ಪಂದನೆ ನೀಡುವಂಥದ್ದೆಲ್ಲ ಅವರು ಎರಡನೇ ತಾಯಿ ಅಂತಲೇ ನಾವು ಅವ್ರಿಗೆ ಹೇಳ್ಬೇಕಾಗತ್ತೆ. ಶ್ರೀದೇವಿ ಗಜನ ಯುವಕ ಮಂಡಳಿ ವತಿಯಿಂದ ವಿವಿಧ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ವಿವಿಧ ಕಾರ್ಯಕ್ರಮದಲ್ಲಿ ವಿಜೇತಗೊಂಡಂಥ ವ್ಯಕ್ತಿಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ. ಈ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಹನುಮಂತ ನೆಲ್ಲಿಂಗ್ ಅವರು ನೆರವೇರಿಸಿಕೊಳ್ಳಬೇಕಾಗಿ ಅವರು ಕೇಳಿಕೊಳ್ತಿದ್ದೇನೆ. ಮೊದಲನೇದಾಗಿ ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಹಾಗೂ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರಿಗೂ ವಂದಿಸುತ್ತಾ ಶ್ರೀದೇವಿ ಗಜನನ ಯುವಕ ಮಂಡಳಿ ಕಲಾರೋಣಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ. ಮಾಲಿನ್ ದೊಡ್ಡಮನೆಯವರು ಹಾಗೂ ಹನುಮಂತ್ ಬಿಂಗೆ ಅವರಿಗೆ ನಮ್ಮ ಗಜನನ ಕಮಿಟಿಯಿಂದ ಸನ್ಮಾನವಿರುತ್ತದೆ. ದಯವಿಟ್ಟು ಸನ್ಮಾನರು ವೇದಿಕೆಗೆ ಆಗಮಿಸಬೇಕು. ಇವರಿಗೆ ಕಮಿಟಿಯ ಸದಸ್ಯರು ಬಂದು ಸನ್ಮಾನಿಸಬೇಕು. ಮಾಲಿಂಗ ದೊಡ್ಡಮನೆ ಪತ್ರಕರ್ತರು ಜಾಲಹಳ್ಳಿ ಹಾಗೂ ಹನುಮಂತ್ ಬಿಂಗೆ. ಕಮಿಟಿಯ ಸದಸ್ಯರು ಬಂದು ಸನ್ಮಾನವನ್ನು ಮಾಡಬೇಕು.
ಅವರಿಗೆ ಕಮಿಟಿ ವತಿಯಿಂದ ಧನ್ಯವಾದಗಳು. ನಮ್ಮ ಕಮಿಟಿ ವತಿಯಿಂದ ಗಣೇಶ ಹಬ್ಬದ ಪ್ರಯುಕ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹಲವಾರು ರೀತಿಯ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಅದರಲ್ಲಿ ಪ್ರಥಮವಾಗಿ ಪುರುಷರ ಕುರ್ಚಿ ಓಟದ ಸ್ಪರ್ಧೆ. ಈ ಒಂದು ಸ್ಪರ್ಧೆಯಲ್ಲಿ ಪ್ರಥಮವಾಗಿ ಉಸುಕಿನ ಚೀಲ ಎತ್ತುವ ಸ್ಪರ್ಧೆ. ಈ ಒಂದು ಸ್ಪರ್ಧೆಯಲ್ಲಿ ತಿಪ್ಪಣ್ಣ ದೊಡ್ಡ ಸಾಗರ ಅವರು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇವರಿಗೆ ನರಸಣ್ಣ ನಾಯಕ್ ಅವರು ಸನ್ಮಾನ ಮಾಡಿ ಬಹುಮಾನವನ್ನು ನೀಡಬೇಕು. ತಿಪ್ಪಣ್ಣ ದೊಡ್ಡ ಸಾಗರ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಹಾಗೂ ಹನುಮಂತ ದೇವಪುರ ಅವರು ಸಹ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇವರು ಸಹ ವೇದಿಕೆಗೆ ಆಗಮಿಸಬೇಕು. ಇವರಿಗೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ನಾಸೀರ್ ಹುಸೇನ್ ಅವರು ಪ್ರಶಸ್ತಿಯನ್ನು ವಿತರಿಸಬೇಕು. ಈ ಒಂದು ಉಸುಕಿನ ಚೀಲ ಎತ್ತುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದ ತಿಪ್ಪಣ್ಣ ದೊಡ್ಡ ಸೂಗರವರಿಗೆ ಮಲ್ಲಯ್ಯ ಅರ್ಮಟ್ಟಿ ಅವರು 7 ತೊಲೆ ಬೆಳ್ಳಿ ಕಡಗವನ್ನು ಪ್ರಶಸ್ತಿಯಾಗಿ ನೀಡಿರುತ್ತಾರೆ. ಅವರಿಗೆ ನಮ್ಮ ಕಮಿಟಿ ವತಿಯಿಂದ ಧನ್ಯವಾದಗಳು. ಅದೇ ರೀತಿಯಾಗಿ ದ್ವಿತೀಯ ಸ್ಥಾನವನ್ನು ಪಡೆದ ಹನುಮಂತ ದೇವಪುರ ಅವರಿಗೆ ಕಾಯಮ ಗೋಸ್ಕರ ಗ್ರಾಮ ಪಂಚಾಯತಿ ಸದಸ್ಯರು 5 ತೊಲೆ ಬೆಳ್ಳಿ ಕಡಗವನ್ನು ನೀಡಿರುತ್ತಾರೆ. ಅವರಿಗೂ ಸಹ ಕಮಿಟಿ ವತಿಯಿಂದ ಧನ್ಯವಾದಗಳು. ಸ್ವಲ್ಪ ನಿಂದಿರಬೇಕು. ಉಸುಕಿನ ಚೀಲ ಎತ್ತುವ ಸ್ಪರ್ಧೆಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಪಡೆದವರಿಗೆ ಓಣಿಯ ಮುಖಂಡರಾದ ರಂಗನಾಥ್ ಸೆಂಟಿಂಗ್ ಅವರು ಪ್ರಥಮ ಸ್ಥಾನ ಪಡೆದವರಿಗೆ 1001 ಹಾಗೂ ದ್ವಿತೀಯ ಸ್ಥಾನ ಪಡೆದವರಿಗೆ 501 ರೂಪಾಯಿಗಳನ್ನು ಪ್ರಶಸ್ತಿಯಾಗಿ ನೀಡುತ್ತಾರೆ. ಅವರು ಬಂದು ತೆಗೆದುಕೊಂಡು ಹೋಗಬೇಕು. ಈ ಒಂದು ಪ್ರಶಸ್ತಿಯನ್ನು ರಂಗನಾಥ್ ಸೆಂಟಿಂಗ್ ಅವರು ವೇದಿಕೆಗೆ ಆಗಮಿಸಿ ಈ ಒಂದು ಬಹುಮಾನವನ್ನು ನೀಡಬೇಕು. ಈ ಒಂದು ಉಸುಕಿನ ಚೀಲ ಎತ್ತುವ ಸ್ಪರ್ಧೆಯಲ್ಲಿ ಒಟ್ಟು 178 ಕೆಜಿಗಳನ್ನು ಎತ್ತುವ ಮೂಲಕ ತಿಪ್ಪಣ್ಣ ದೊಡ್ಡಸೂಗರ್ ಅವರು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇವರಿಗೆ ನಮ್ಮ ಕಮಿಟಿ ವತಿಯಿಂದ ಧನ್ಯವಾದಗಳು. ಅದೇ ರೀತಿಯಾಗಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಓಣಿಯವರಿಗೆ ಸೀಮಿತವಾಗಿ ಕುರ್ಚಿ ಓಟದ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದ್ದು, ಈ ಒಂದು ಕುರ್ಚಿ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಸಾಬಣ್ಣ ಮೂರಾಳವರು ಪಡೆದುಕೊಂಡಿದ್ದಾರೆ. ಇವರಿಗೆ ಕಳಗಣಿಯ ಸಹ ಶಿಕ್ಷಕರಾದ ಮಲ್ಲಿಂಗಪ್ಪನವರು ಪ್ರಶಸ್ತಿಯನ್ನು ವಿತರಿಸಬೇಕು. ಸಾಬಣ್ಣ ಮೂರಾಳ್. ಪ್ರಶಸ್ತಿಯನ್ನು ನೀಡಿದವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಕುರ್ಚಿ ಓಟದ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಮುದ್ದಯ್ಯ ಬೆಂಗಂಡಿಯವರು ಪಡೆದುಕೊಂಡಿದ್ದಾರೆ. ಇವರಿಗೆ ಭಗಮ್ಮ ಜೋಳದಡ್ಡಿಗೆ ಅವರಿಗೆ ಪ್ರಶಸ್ತಿಯನ್ನು ನೀಡಬೇಕು. ಭಗಮ್ಮ ಜೋಳದಡ್ಡಿಗೆ.
ಪ್ರಶಸ್ತಿಯನ್ನು ನೀಡಿದವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಕುರ್ಚಿ ಓಟದ ಸ್ಪರ್ಧೆಯು ಮಹಿಳೆಯರಿಗೂ ಸಹ ಏರ್ಪಡಿಸಲಾಗಿದ್ದು, ಈ ಒಂದು ಕುರ್ಚಿ ಓಟದ ಸ್ಪರ್ಧೆಯಲ್ಲಿ ಬಸಮ್ಮ ನೆಲಿಂಗ್ ಅವರು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇವರಿಗೆ ತಾಯಮ್ಮ ನೆಲಿಂಗಿ ಗ್ರಾಮ ಪಂಚಾಯತ್ ಸದಸ್ಯರು ಪ್ರಶಸ್ತಿಯನ್ನು ವಿತರಿಸಬೇಕು. ಬಸಮ್ಮ ನೆಲಿಂಗಿ ವೇದಿಕೆಗೆ ಆಗಮಿಸಬೇಕು. ಪ್ರಶಸ್ತಿ ನೀಡಿದವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಕುರ್ಚಿ ಓಟದ ಸ್ಪರ್ಧೆಯು ಚಿಕ್ಕ ಮಹಿಳೆಯರಿಗೂ ಕೂಡ ಏರ್ಪಡಿಸಲಾಗಿದ್ದು, ಈ ಒಂದು ಚಿಕ್ಕ ಮಹಿಳೆಯರ ಕುರ್ಚಿ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಸೇವಂತಿ ಅವರು ಪಡೆದುಕೊಂಡಿದ್ದಾರೆ. ಇವರಿಗೆ ತಾಯಮ್ಮ ಗೋಸಲ್ ಗ್ರಾಮ ಪಂಚಾಯತಿ ಸದಸ್ಯರು ಜಾಲಹಳ್ಳಿ ಇವರು ಪ್ರಶಸ್ತಿಯನ್ನು ನೀಡಬೇಕು. ಸ್ವಲ್ಪ ಪ್ರಶಸ್ತಿಯನ್ನು ನೀಡಿದವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಚಿಕ್ಕ ಮಕ್ಕಳ ಕುರ್ಚಿ ಓಟದ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಶ್ರೀದೇವಿ ಬೆಂಗಡಿಯವರು ಪಡೆದುಕೊಂಡಿದ್ದಾರೆ. ಇವರಿಗೆ ಬಸಮ್ಮ ಬೆಂಗಂಡಿ ಗ್ರಾಮ ಪಂಚಾಯತಿ ಸದಸ್ಯರು ಜಾಲಹಳ್ಳಿ ಇವರು ಪ್ರಶಸ್ತಿಯನ್ನು ನೀಡಬೇಕು. ಬಸಮ್ಮ ಬೆಂಗಂಡಿ ಪ್ರಶಸ್ತಿಯನ್ನು ನೀಡಿದವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಗಣೇಶ ಹಬ್ಬದ ಪ್ರಯುಕ್ತವಾಗಿ ಸೇಬು ತಿನ್ನುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದ್ದು, ಈ ಒಂದು ಸೇಬು ತಿನ್ನುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ರಮೇಶ್ ಆರ್ಲಿಗರ್ ಅವರು ಪಡೆದುಕೊಂಡಿದ್ದಾರೆ. ಇವರಿಗೆ ಹನುಮಂತ ರಾಮಪಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಜಾಲಹಳ್ಳಿ ಇವರು ಪ್ರಶಸ್ತಿಯನ್ನು ನೀಡಬೇಕು. ಪ್ರಶಸ್ತಿಯನ್ನು ನೀಡಿದವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಸೇಬು ತಿನ್ನುವ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ದೇವರಾಜ್ ಮಕೇಶ್ ಅವರು ಪಡೆದುಕೊಂಡಿದ್ದಾರೆ. ಇವರಿಗೆ ಮನೆಯತ್ತ ಶಿಕ್ಷಕರ ಪ್ರಶಸ್ತಿಯನ್ನು ನೀಡಬೇಕು. ಪ್ರಶಸ್ತಿಯನ್ನು ನೀಡಿದವರಿಗೆ ಧನ್ಯವಾದಗಳು. ಈ ಒಂದು ಗಣೇಶ ಹಬ್ಬದ ಪ್ರಯುಕ್ತವಾಗಿ ಬಲೂನ್ ಸ್ಪರ್ಧೆಯನ್ನು ಸಹ ಆಯೋಜನೆ ಮಾಡಲಾಗಿದ್ದು, ಈ ಒಂದು ಪುರುಷರ ಬಲೂನ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ರಮೇಶ್ ದೊರೆ ಅವರು ಪಡೆದುಕೊಂಡಿದ್ದಾರೆ. ಇವರಿಗೆ ಸಮಿತಿಯ ಸದಸ್ಯರಾದ ಮಲ್ಲು ಕಟ್ಟಿಮನಿಯವರು ಪ್ರಶಸ್ತಿಯನ್ನು ನೀಡಬೇಕು. ಮಲ್ಲು ಕಟ್ಟಿಮನಿ ಎಲ್ಲ ಸ್ವಲ್ಪ ತಪ್ಪಾಗಿದ್ರೆ ಎಲ್ಲರೂ ಜೋರಾಗಿ ಪ್ರಶಸ್ತಿ ನೀಡಿದ ಕಮಿಟಿಯ ಸದಸ್ಯರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಬಲೂನ್ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಶರಣಬಸವ ನಿನಿಂಗ್ ಅವರು ಪಡೆದುಕೊಂಡಿದ್ದಾರೆ. ಇವರಿಗೆ ಕಮಿಟಿಯ ಸದಸ್ಯರಾದ ಬಾಲು ಗೋಸಲ್ ಅವರ ಪ್ರಶಸ್ತಿಯನ್ನು ನೀಡಬೇಕು. ಶರಣಬಸವ ನಿನಿಂಗ್ ವೇದಿಕೆಗೆ ಆಗಮಿಸಬೇಕು. ಬಾಲು ಗೋಸಲ್ ಪ್ರಶಸ್ತಿಯನ್ನು ನೀಡಿದವರಿಗೆ
ಬಲೂನ್ ಸ್ಪರ್ಧೆ ಹುಡುಗರಿಗೂ ಸಹ ಏರ್ಪಡಿಸಲಾಗಿದ್ದು ಈ ಒಂದು ಚಿಕ್ಕ ಹುಡುಗರ ಬಲೂನ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ರಂಗನಾಥ್ ಗೌಡ್ ಅವರು ಪಡೆದುಕೊಂಡಿದ್ದಾರೆ. ಇವರಿಗೆ ಕಮಿಟಿಯ ಸದಸ್ಯರಾದ RS ರೈಬೆಕ್ ಅವರು ಬಹುಮಾನವನ್ನು ವಿತರಣೆ ಮಾಡಬೇಕು. RS ರೈಬೆಕ್. ಪ್ರಶಸ್ತಿಯನ್ನು ನೀಡಿದವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಅಂಬು ಪೂಜಾರಿ ಅವರು ಪಡೆದುಕೊಂಡಿದ್ದಾರೆ. ಇವರಿಗೆ ಕಮಿಟಿಯ ಸದಸ್ಯರಾದ ಅಂಬರೀಶ್ ಮುರಾಳ್ ಅವರು ಪ್ರಶಸ್ತಿಯನ್ನು ನೀಡಬೇಕು. ಅಂಬು ಪೂಜಾರಿ. ಪ್ರಶಸ್ತಿಯನ್ನು ನೀಡಿದವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಬಲೂನ್ ಸ್ಪರ್ಧೆಯು ಮಹಿಳೆಯರಿಗೂ ಸಹ ಆಯೋಜನೆ ಮಾಡಲಾಗಿದ್ದು ಈ ಒಂದು ಮಹಿಳೆಯರ ಬಲೂನ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ದೇವಮ್ಮ ಅರಿಕೆರ್ ಅವರು ಪಡೆದುಕೊಂಡಿದ್ದಾರೆ. ಇವರಿಗೆ ಕಮಿಟಿಯ ಸದಸ್ಯರಾದ ಕೊಂಡಯ್ಯ ಗೋಸಲ್ ಅವರು ಬಹುಮಾನವನ್ನು ನೀಡಬೇಕು. ಕೊಂಡಯ್ಯ ಗೋಸಲ್. ಪ್ರಶಸ್ತಿಯನ್ನು ನೀಡಿದವರಿಗೆ ಧನ್ಯವಾದಗಳು. ಈ ಒಂದು ಬಲೂನ್ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಐಶ್ವರ್ಯ ನೆನಿಂಗ್ ಅವರು ಪಡೆದುಕೊಂಡಿದ್ದಾರೆ. ಇವರಿಗೆ ಕಮಿಟಿಯ ಸದಸ್ಯರಾದ ಗೋಪಾಲ್ ಬಾಲ್ಮೇನಿ ಅವರು ಪ್ರಶಸ್ತಿಯನ್ನು ನೀಡಬೇಕು. ಐಶ್ವರ್ಯ ನೆನ್ನಿಂಗ್. ಚಪ್ಪಾಳೆ ಅಂತ ಹೇಳ್ತೀನಿ ಎಲ್ಲರೂ. ಪ್ರಶಸ್ತಿಯನ್ನು ನೀಡಿದವರಿಗೆ ಧನ್ಯವಾದಗಳು. ಈ ಒಂದು ಗಣೇಶ ಹಬ್ಬದ ಪ್ರಯುಕ್ತವಾಗಿ ಬಿಸ್ಕೆಟ್ ತಿನ್ನುವ ಸ್ಪರ್ಧೆಯನ್ನು ಸಹ ಆಯೋಜನೆ ಮಾಡಲಾಗಿದ್ದು ಈ ಒಂದು ಬಿಸ್ಕೆಟ್ ತಿನ್ನುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ದೇವರಾಜ್ ನೆಲಿಂಗ್ ಅವರು ಪಡೆದುಕೊಂಡಿದ್ದಾರೆ. ಇವರಿಗೆ ಕಮಿಟಿಯ ಸದಸ್ಯರಾದ ಹನುಮಂತ್ ಗೋಸಲ್ ಅವರು ಪ್ರಶಸ್ತಿಯನ್ನು ನೀಡಬೇಕು. ಹನುಮಂತ್ ಗೋಸಲ್. ಪ್ರಶಸ್ತಿಯನ್ನು ನೀಡಿದವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಬಿಸ್ಕೆಟ್ ತಿನ್ನುವ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಗೋವಿಂದ್ ಕಟ್ಟಿಮನಿ ಅವರು ಪಡೆದುಕೊಂಡಿದ್ದಾರೆ. ಇವರಿಗೆ ಕಮಿಟಿಯ ಸದಸ್ಯರಾದ ಶಿವರಾಜ್ ಸತ್ಯಂಪೇಟ ಅವರು ಪ್ರಶಸ್ತಿಯನ್ನು ನೀಡಬೇಕು. ಶಿವರಾಜ್ ಸತ್ಯಂಪೇಟ. ಪ್ರಶಸ್ತಿಯನ್ನು ನೀಡಿದವರಿಗೆ ಧನ್ಯವಾದಗಳು. ನಮ್ಮ ಕಮಿಟಿ ವತಿಯಿಂದ ರಂಗೋಲಿ ಸ್ಪರ್ಧೆಯನ್ನು ಸಹ ಆಯೋಜನೆ ಮಾಡಲಾಗಿದ್ದು ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪದ್ಮ ಹಾಗೂ ಸಂಗಡಿಗರು ಪಡೆದುಕೊಂಡಿದ್ದಾರೆ. ಇವರಿಗೆ ಕಾಯಮ್ಮ ನಿಲಿಂಗಿ ಹಾಗೂ ಕಾಯಮ್ಮ ಗೋಸಲ್ ಅವರು ಪ್ರಶಸ್ತಿಯನ್ನು ನೀಡಬೇಕು. ಪದ್ಮ ಹಾಗೂ ಸಂಗಡಿಗರು. ಈ ಒಂದು ರಸಪ್ರಶ್ನೆ ಬದಲಾಗಿ ರಸಪ್ರಶ್ನೆ ಕಾರ್ಯಕ್ರಮ. ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನವನ್ನು ಈ ತಂಡ ಮೋನಿಕಾ ಹಾಗೂ ಸಂಗಡಿಗರು ಪಡೆದುಕೊಂಡಿದ್ದಾರೆ. ಇವರಿಗೆ ನಸರ್ ನಾಯಕ್ ಹಾಗೂ ನಾಸಿರ್ ಹುಸೇನ್ ಅವರು ಪ್ರಶಸ್ತಿಯನ್ನು ನೀಡಬೇಕು. ಮೋನಿಕಾ ಹಾಗೂ ಸಂಗಡಿಗರು.
ಧನ್ಯವಾದಗಳನ್ನು ತಿಳಿಸ್ತೇವೆ. ಬಹುಮಾನವನ್ನು ನೀಡಿದವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ದ್ವಿತೀಯ ಸ್ಥಾನವನ್ನು ಸೀತಣ್ಣ ಛತ್ರದಾಯ ಹಾಗೂ ಸಂಗಡಿಗರು ಪಡೆದುಕೊಂಡಿದ್ದಾರೆ. ಇವರಿಗೆ ಕಾಯಮ್ಮ ನೆಲ್ಲಿಗೆ ಹಾಗೂ ಕಾಯಮ್ಮ ಗೋಸಲ್ ಅವರ ಪ್ರಶಸ್ತಿಯನ್ನು ನೀಡಬೇಕು. ಸೀತಣ್ಣ ಛತ್ರದಾಯ ಹಾಗೂ ಸಂಗಡಿಗರು ವೇದಿಕೆಗೆ ಆಗಮಿಸಬೇಕು. ಇದು ಚಲೋ ಆಯ್ತು ಬಿಡು. ನನ್ನ ಫೋನ್ ಮನೆಗೆ ಇಟ್ಟು ಬಂದೆ. ಫೋನ್ ತಡೆ, ನನ್ನ ಫೋನ್ ತಗೊಂಬರ್ತೀನಿ. ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಛತ್ರದಾಯ ಹಾಗೂ ಸಂಗಡಿಗರು ಒಟ್ಟು 31 ಅಂಕಗಳನ್ನು ಪಡೆದು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದರು. ಇವರಿಗೆ ಕಮಿಟಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಪ್ರಶಸ್ತಿಯನ್ನು ವಿತರಣೆ ಮಾಡಿದವರಿಗೆ ಧನ್ಯವಾದಗಳು. ಅದೇ ರೀತಿ ನಮ್ಮ ಕಮಿಟಿ ವತಿಯಿಂದ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿದ್ದು, ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪದ್ಮ ಹಾಗೂ ಸಂಗಡಿಗರು ಪಡೆದುಕೊಂಡಿದ್ದಾರೆ. ಇವರಿಗೆ ಬಸಮ್ಮ ಬೆಂಗಂಡಿ ಹಾಗೂ ಹನುಮಂತಿ ರಾಂಪಾಳಿ ಅವರು ಪ್ರಶಸ್ತಿಯನ್ನು ನೀಡಬೇಕು. ಪದ್ಮ ಹಾಗೂ ಸಂಗಡಿಗರು ವೇದಿಕೆಗೆ ಆಗಮಿಸಬೇಕು. ಪ್ರಶಸ್ತಿಯನ್ನು ನೀಡಿದವರಿಗೆ ಧನ್ಯವಾದಗಳು. ಅದೇ ರೀತಿ ಈ ಒಂದು ರಸಪ್ರಶ್ನೆ ರಂಗೋಲಿ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಜಯಶ್ರೀ ಹಾಗೂ ಸಂಗಡಿಗರು ಪಡೆದುಕೊಂಡಿದ್ದಾರೆ. ಇವರಿಗೆ ಕಮಿಟಿಯ ಸದಸ್ಯರಾದ ದೇವು ಕಟ್ಟಿಮನಿ ಹಾಗೂ ಅಮರೇಶ್ ಪರಾಳ್ ಅವರು ಪ್ರಶಸ್ತಿಯನ್ನು ನೀಡಬೇಕು. ರಂಗೋಲಿ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಜಯಶ್ರೀ ಹಾಗೂ ಸಂಗಡಿಗರು ಪಡೆದುಕೊಂಡಿದ್ದಾರೆ. ಇದನ್ನೆಲ್ಲ ಪ್ರಶಸ್ತಿಯನ್ನು ನೀಡಿದವರಿಗೆ ಧನ್ಯವಾದಗಳು. ನನಗೆ ಈ ಒಂದು ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಸಿಕೊಡಲು ಅನುವು ಮಾಡಿಕೊಟ್ಟಂತ ಶ್ರೀದೇವಿ ಗಜನನ ಯುವಕ ಮಂಡಳಿ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತೇನೆ. ಧನ್ಯವಾದಗಳು. ಬಹುಮಾನವನ್ನು ಸ್ವೀಕರಿಸಿದಂಥ ವ್ಯಕ್ತಿಗಳಿಗೂ ಹಾಗೂ ಬಹುಮಾನ ನೀಡಿದಂಥ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಬಹುಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಹನುಮಂತ ನೆಲ್ಲಿವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮ ಇಷ್ಟು ಸುಂದರವಾಗಿ ನಡೀಬೇಕಾದ್ರೆ ಅನೇಕ ಕೈಗಳ ಒಂದು ಒಗ್ಗಟ್ಟಿರುತ್ತೆ. ಅದರಲ್ಲಿ ನಮಗೆ ಸಹಾಯ ಮಾಡಿದಂತಂದರೆ ದೇಣಿಗೆ ರೂಪದಲ್ಲಿ ನೀಡಿದಂಥ ಕೆಲವು ವ್ಯಕ್ತಿಗಳ ಹೆಸರುಗಳನ್ನು ನಾವು ಹೇಳ್ತೀವಿ. ಆ ಹೆಸರು ನೀವಲ್ಲಿ ಬರ್ತಿದ್ದಾರೆ ತಿಮ್ಮಣ್ಣ ನಾಯಕ್ ಬೆಗಂಡಿ ಅವರು. ಈ ಒಂದು ಕಾರ್ಯಕ್ರಮ ಇಷ್ಟು ವಿಜೃಂಭಣೆಯಿಂದ ಜರಗಬೇಕಾದ್ರೆ ಕೆಲವು ವ್ಯಕ್ತಿಗಳ ನಮ್ಮ ಒಂದು ಶ್ರೀದೇವಿ ಗಜಾನ ಯುವಕ ಮಂಡಳಿಗೆ ನೀಡಿದಂಥ ಕೊಡುಗೆ, ಆ ಕೊಡುಗೆ ನೀಡಿದಂಥ ಮಹಾನ್ಯರ ಒಂದು ಹೆಸರನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸ್ತೇನೆ. ಮೊದಲನೇದಾಗಿ ನಮ್ಮ ವಾರ್ಡಿನ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಒಳೆಮ್ಮ ಪೂಜಾರಿ, ಹನುಮಂತಿ ರಾಂಪಳ್ಳಿ, ತಾಯಮ್ಮ ನೆಲ್ಲಿಗೆ ಹಾಗೂ ಬಸಮ್ಮ ಮುರಾರ್ ಇವರೆಲ್ಲ ಸೇರಿ ಒಂದು ಗಣೇಶ್ ಮೂರ್ತಿಯನ್ನು ಹಾಗೂ ಈ ಎಲ್ಲ ಸ್ಪೀಕರ್ಗಳನ್ನು ಮತ್ತು ಈ ಒಂದು ಸ್ಟೇಜ್ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ನಾವು ಉಸುಕಿನ ಚೀಲ ಕೂಡ ಏರ್ಪಡಿಸಿದ್ವಿ. ಆ ಒಂದು ಉಸುಕಿನ ಚೀಲಕ್ಕೆ ಪ್ರಥಮ ಬಹುಮಾನವನ್ನು 7 ತೊಲೆ ಬೆಳ್ಳಿಯನ್ನು ಮಲ್ಲಯ್ಯ ಎರಕಮಟ್ಟೆ ಇವರು ನೀಡಿರ್ತಾರೆ. ಅದೇ ರೀತಿಯಾಗಿ ದ್ವಿತೀಯ ಬಹುಮಾನವನ್ನು ತಾಯಮ್ಮ ಗೋಸು ಇವರು ನೀಡಿರ್ತಾರೆ. ಅದೇ ರೀತಿಯಾಗಿ ಶಬ್ಬೀರ್ ಅವರು ಈ ಒಂದು ನಮ್ಮ ಕಮಿಟಿಗೆ 3,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ತಿಮ್ಮಣ್ಣ ಎಗ್ರೆಸ್ ಅಂಗಡಿ 2,001 ಕೊಟ್ಟಿರ್ತಾರೆ.
ರಂಗನಾಥ್ ಮಕಾಶಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಇವರು ಸಹ 2,001 ರೂಪಾಯಿ ಕೊಟ್ಟಿರ್ತಾರೆ. ತದನಂತರ ಮುದ್ರಂಗಪ್ಪ ಎರಕಮಟ್ಟಿ ಬಿಲ್ ಕಲೆಕ್ಟರ್ ಗ್ರಾಮ ಪಂಚಾಯತ್ ಜಾಲ, ಇವರು ಸಹ 2,001 ರೂಪಾಯಿ ಕೊಟ್ಟಿರ್ತಾರೆ. ನಂತರ ನರಸಣ್ಣ ಎರಕಮಟ್ಟಿ ಇವರು ಒಂದು ಅಕ್ಕಿ ಪ್ಯಾಕೆಟ್ ಕೊಡಿಸಿರ್ತಾರೆ. ಮುತ್ತಪ್ಪ ಬಂಡಿ ಇವರು ಒಂದು ಅಕ್ಕಿ ಪ್ಯಾಕೆಟ್ ಕೊಡಿಸಿರ್ತಾರೆ. ಧರ್ಮಣ್ಣ ಬೇಕರಿ ಇವರು 21 kg ಸಕ್ಕರೆ ಕೊಡಿಸಿದ್ದಾರೆ. ಅಯ್ಯಯ್ಯ ಟಿವಿ ಅಂಗಡಿ ಒಂದು ಅಕ್ಕಿ ಪ್ಯಾಕೆಟ್, ದುರ್ಗಪ್ಪ ಮುದ್ದೆಮನೆ ಅಕ್ಕಿ ಪ್ಯಾಕೆಟ್, ತಿಮ್ಮಯ್ಯ ಗೋಸೂರು ಒಂದು ಅಕ್ಕಿ ಪ್ಯಾಕೆಟ್, ಅಂಜು ಗ್ಯಾರೇಜ್ ಅಕ್ಕಿ ಪ್ಯಾಕೆಟ್, ರಂಗನಾಥ್ ಮುರಾಳ್ ಇವರು ಮಕ್ಕಳಿಗೆ ಟಿ ಶರ್ಟ್ ಅನ್ನು ಕೊಡಿಸಿದ್ದಾರೆ. ಅದೇ ರೀತಿಯಾಗಿ ಶಿವಪ್ಪ ಆಕಳ ಕುಪ್ಪಿ ಇವರು ಕೂಡ ಒಂದು ಅಕ್ಕಿ ಪ್ಯಾಕೆಟ್ ಕೊಡಿಸಿದ್ದಾರೆ. ಗಂಗಾಧರ ಪೂಜಾರಿ ಒಂದು ಅಕ್ಕಿ ಪ್ಯಾಕೆಟ್, ಪಪ್ಪಪ್ಪ ಸೌಕರ್ ಇವರು 25 kg ಸಕ್ಕರೆ ನೀಡಿದ್ದಾರೆ. ಹನುಮಂತ ಬಿಂಗದೊಡ್ಡಿ ಇವರು 11 kg ಸಕ್ಕರೆ ನೀಡಿದ್ದಾರೆ. ಯಂಕಪ್ಪ ಫಿಲ್ಟರ್ ನೀರು ಇವರು ಸಹ ನಮ್ಮ ಒಂದು ಗಜನನ ಕಮಿಟಿಗೆ ಒಂದು ಅಕ್ಕಿ ಪ್ಯಾಕೆಟ್ ನೀಡಿದ್ದಾರೆ. ಬಸವೇಶ್ವರ ಆಗ್ರೋ ಸರ್ವಿಸ್ ಸೆಂಟರ್ ಇವರು ಒಂದು ಅಕ್ಕಿ ಪ್ಯಾಕೆಟ್ ನೀಡಿದ್ದಾರೆ. ತಮ್ಮಣ್ಣ ಏರುಟಿ ಹೋಟೆಲ್ ಇವರು ಕೂಡ ಒಂದು ಅಕ್ಕಿ ಪ್ಯಾಕೆಟ್ ನೀಡಿದ್ದಾರೆ. ರಾಜು ದೊರೆ ಇವರು ಸಹ ಒಂದು ಅಕ್ಕಿ ಪ್ಯಾಕೆಟ್ ನೀಡಿದ್ದಾರೆ. ತದನಂತರ ಮಂಜು ಪೂಜಾರಿ 25 kg ರೌದು ಒಂದು ಪ್ಯಾಕೆಟ್ ನೀಡಿದ್ದಾರೆ. ಸಿದ್ದಣ್ಣ ಡೆಂಗಿ ಇವರು ಸಹ ಒಂದು ಅಕ್ಕಿ ಪ್ಯಾಕೆಟ್ ನೀಡಿದ್ದಾರೆ. ಮುದ್ದಯ್ಯ ಟೇಲರ್ ಗೋಸು ಇವರು ಒಂದು 21 kg ಸಕ್ಕರೆ ನೀಡಿದ್ದಾರೆ. ತದನಂತರ ಯಂಕಪ್ಪ ಕಟ್ಟಿಮನಿ 25 kg ರೌದು ಪ್ಯಾಕೆಟ್ ನೀಡಿದ್ದಾರೆ. ರುದ್ರೇಶ್ ಶಿಲ್ಪಿ ಇವರು ಒಂದು ಅಕ್ಕಿ ಪ್ಯಾಕೆಟ್ ನೀಡಿದ್ದಾರೆ. ರಂಗನಾಥ್ ಮುಗ್ಗುದೊಡ್ಡಿ ಇವರು ಸಹ ಒಂದು ಅಕ್ಕಿ ಪ್ಯಾಕೆಟ್ ನೀಡಿದ್ದಾರೆ. ತದನಂತರ ನಾಸಿರ್ ಹುಸೇನ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಇವರು ಸಹ ನಮ್ಮ ಒಂದು ಕಮಿಟಿಗೆ 3,000 ರೂಪಾಯಿಗಳನ್ನು ನೀಡಿದ್ದಾರೆ. ತದನಂತರ ತಿಮ್ಮನಾಯಕ್ ಎರಕಮಟ್ಟಿ ಇವರು ನಮ್ಮ ಒಂದು ಕಮಿಟಿಗೆ 6,000 ರೂಪಾಯಿಗಳನ್ನು ನೀಡಿರುತ್ತಾರೆ. ತದನಂತರ ಮುದ್ದಯ್ಯ ನೆಲಿಂಗೆ ಇವರು 1,001 ರೂಪಾಯಿ ನೀಡಿದ್ದಾರೆ. ಈಶಪ್ಪ ಲಿಂಗಲ್ ಇವರು 1,001, ಗುರು ಬಂಗಾರದ ಅಂಗಡಿ ಇವರು ಒಂದು ಅಕ್ಕಿ ಪ್ಯಾಕೆಟ್ ನೀಡಿದ್ದಾರೆ. ತದನಂತರ ಹನುಮಂತ ಹೊರಟಿಗೆರ 5 kg ಎಣ್ಣೆ, ಹನುಮಂತ ಚಿಂಚೋಡಿ ಇವರು ಸಹ ಒಂದು 5 kg ಎಣ್ಣೆ ನೀಡಿದ್ದಾರೆ. ಇವುಗಳಲ್ಲದೆ ಮತ್ತೆ ನಮ್ಮ ಕಮಿಟಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ದೇಣಿಗೆಯನ್ನು ನೀಡಿದಂತ ಎಲ್ಲರಿಗೂ ಈ ವೇದಿಕೆ ಮೂಲಕ ಹಾಗೂ ನಮ್ಮ ಒಂದು ಗಜನನ ಕಮಿಟಿಯ ಮೂಲಕ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಲು ಬಯಸುತ್ತೇನೆ. ಧನ್ಯವಾದಗಳು. ಎಲ್ಲ ವ್ಯಕ್ತಿಗಳು ದೇಣಿಗೆ ನೀಡಿದಂಥ ಎಲ್ಲ ಮಾನ್ಯ ಧನ್ಯವಾದಗಳು. ಅದೇ ರೀತಿಯಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಸುಮ್ಮನೆ ಆಗಲ್ಲ. ಕನಿಷ್ಠ ಈ ಕಾರ್ಯಕ್ರಮ ನಾವು ಮಾಡ್ತಿದ್ವಿ ಅಂದರೆ ಕನಿಷ್ಠ 1 ಲಕ್ಷದಿಂದ 20,000 ಖರ್ಚಾಗುತ್ತೆ. ನಮಗೆ 1,20,000 ರೂಪಾಯಿ ಖರ್ಚಾಗುತ್ತೆ. ಈ ಕಾರ್ಯಕ್ರಮ ನಾವು ಎಲ್ಲರೂ ಯಾವುದೇ ರೀತಿಯಾಗಿ ನಮ್ಮ ಯುವಕರಾಗಿರ್ಬೋದು 1 ರೂಪಾಯಿ ನಾವು ಖರ್ಚು ಮಾಡಲ್ಲ. ಎಲ್ಲರೂ ದೇಣಿಗೆ ನೀಡಿದ ಹಣದಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತೀವಿ. ದೇಣಿಗೆ ನೀಡಿ ನಮಗೆಲ್ಲ ಸಹಕಾರ ನೀಡಿದಂಥ ಕನಿಷ್ಠ 4 ವರ್ಷಗಳಿಂದ ಈ ಕಾರ್ಯಕ್ರಮ ಬಿಟ್ಟು ಸುಂದರವಾಗಿ ನೀಡಬೇಕಾದ್ರೆ ಎಲ್ಲ ಮಾನ್ಯ ನೀಡಿದಂಥ ದೇಣಿಗೆಯಿಂದಲೇ ಈ ಕಾರ್ಯಕ್ರಮ ಇದೇ ರೀತಿಯಾಗಿ ಮುಂದುವರಲಿ, ಇದೇ ರೀತಿಯಾಗಿ ಎಲ್ಲರೂ ನಮಗೆ ಸಹಕಾರ ನೀಡಲಿ ಅಂತೇಳಿ ಅವರನ್ನು ನಾವು ಬೇಡಿಕೊಳ್ತಾ ಈ ಕಾರ್ಯಕ್ರಮದ ಕೊನೆಯ ಘಟ್ಟ ಈ ಸಂಸ್ಥೆ ಕಾರ್ಯಕ್ರಮ ನಡೀಬೇಕಾದ್ರೆ ಈ ವೇದಿಕೆ ಮೇಲೆ ಕೂತಿದ್ದ ಗಣ್ಯ ವ್ಯಕ್ತಿಗಳು ಮುಂದಗಡೆ ತಮ್ಮ ಆಸನ ಸ್ವೀಕರಿಸಿ ಮಕ್ಕಳು ನೃತ್ಯ ನೋಡಬೇಕಾಗಿ ಅವರಿಗೆ ಕೇಳಿಕೊಟ್ಟಿದ್ದೇನೆ. ದಯವಿಟ್ಟು ಶ್ರೀದೇವಿ ಗಜನ ಯುವಕ ಮಂಡಳಿಯ ಸದಸ್ಯರು ಎಲ್ಲರೂ ಸೇರಿ ಈ ಸ್ಟೇಜನ್ನು ಮೇಲಿರುವ ಸ್ಟೇಜ್ ಮೇಲಿರುವಂಥ ಕುರ್ಚಿಗಳನ್ನು ಕೆಳಗಡೆ ಇಟ್ಟು ಮಕ್ಕಳಿಗೆ ನೃತ್ಯ ಮಾಡಲು ಅವಕಾಶ ಮಾಡಿಕೊಡಬೇಕು ಎಂದು ಕೇಳಿಕೊಳ್ತಿದ್ದೇನೆ. ದಯವಿಟ್ಟು ಯಾವುದೇ ಮಕ್ಕಳು ಗಲಾಟೆಯನ್ನು ಮಾಡಬಾರ್ದು.